शीलं न गुणो न धर्मः ते मृत्युलोके भुवि भारभूत मनुष्य रूपेण मृगाश्चरन्ति। हे भवजीवात्मो, विद्या, तपस्सु, दान, ಜ್ಞಾನ, ಶೀಲ, ಸದ್ಗುಣ ಮತ್ತು ಧರ್ಮ, ಈ 7 ಗುಣಗಳು ಯಾರಲ್ಲಿ ಇಲ್ಲೋ ಅವರಿಗೆ ಭುವಿ ಭಾರಭೂತ, ಮನುಷ್ಯ ಅಂತನ್ನಲಿಲ್ಲ, ಭೂಮಿಗೆ ಭಾರವಾಗಿ ಬದುಕುತ್ತಿರುವ ಜೀವಿ. ಮನುಷ್ಯ ರೂಪೇಣ ಮೃಗಾಚರಂತಿ, ಮನುಷ್ಯನ ರೂಪವನ್ನು ಧರಿಸಿರ್ತಕ್ಕಂಥ ಮೃಗಗಳು ಅಂತಂದರು. 5 ದಿನಗಳವರೆಗೆ ನೀವು ಮೈನಾ ಸುಂದರಿ ಕಥೆಯನ್ನು ಕೇಳ್ತಾ ಇದ್ದೀರಿ. ಇದರಲ್ಲಿ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಆರಾಧನೆ ಹೆಸರು ಸಿದ್ಧ ಚಕ್ರ ಮಹಾಮಂಡಲ್ ಆರಾಧನೆ. ಬರೀ ಸಿದ್ಧ ಚಕ್ರ ಅಲ್ಲ, ಶ್ರೀ ಸಿದ್ಧ ಚಕ್ರ. ಶ್ರೀ ಅಂದರೆ ಶ ಪ್ಲಸ್ ರ ಪ್ಲಸ್ ಇ ಪ್ಲಸ್ ಶ್ರೀ, ಶ ಪ್ಲಸ್ ರ ಪ್ಲಸ್ ಇ ಬರಬ್ಬರಿ ಶ್ರೀ. ಪ್ರಾಕೃತದೊಳಗದು ಸಿರಿ, ಸಂಸ್ಕೃತದೊಳಗೆ ಸಂಯುಕ್ತಾಕ್ಷರ ಜೊತೆಗೆ ಬೀಜಾಕ್ಷರವೂ ಹೌದು. ಸಿರಿ ಅಂದರೆ ಇಲ್ಲಿ ಸಂಪದ ಅಥವಾ ಲಕ್ಷ್ಮಿ ಅಥವಾ ವೈಭವ, ಅದು ಅಂತರಂಗಿರ್ಬೋದು ಬಹಿರಂಗಿರ್ಬೋದು. 2 ಪ್ರಕಾರ ಲಕ್ಷ್ಮಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಈ ಸಿದ್ಧ ಚಕ್ರ ಮಹಾಮಂಡಲ್ ಆರಾಧನೆಯಲ್ಲಿ. ಯಾವ ಸಿದ್ಧ ಚಕ್ರ ಮಹಾಮಂಡಲ ಆರಾಧನೆಯ ಪಾಲ್ಗುಣ ಶುಕ್ಲ ಅಷ್ಟಮಿ ಇಟ್ಕೊಂಡು ಚತುರ್ದಶಿವರೆಗೆ ತೀರ್ಥರಾಜ ತೀರ್ಥ ಶಿರೋಮಣಿ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಸಿದ್ಧ ಕ್ಷೇತ್ರ ಸಮ್ಯ ಶಿಖರ್ಜಿ ಒಳಗ ಮೈನಾ ಸುಂದರಿ ಆರಾಧನಾ ಮಾಡಿ ಆರಾಧನಾದ ಫಲ ಆರಾಧ್ಯ ಆಗ್ತಕ್ಕಂಥ ಸ್ಥಾನವನ್ನು ಪತಿಗೆ ಕೊಟ್ಟರು. ಆರಾಧಕನಾಗಿ ಆರಾಧನೆಯಿಂದ ಆರಾಧ್ಯ ಆಗೋದೇ ಪೂಜೆಯ ಫಲ. ಈ ಸಿದ್ಧಿಶಕ್ರ ಪೂಜಾದ ಫಲ ಏನಂತ ಕೇಳಿದ್ರೆ, ನಾವೆಲ್ಲ ಇಲ್ಲಿ ಆರಾಧಕರಾಗಿ ಬಂದೀವಿ, ಆರಾಧನೆ ಮಾಡ್ತಾ ಇದ್ದೀವಿ. 2024 ಬೀಜಾಕ್ಷರಗಳನ್ನು ಆರಾಧಿಸ್ತಾ ಇದ್ದೀವಿ. ಇನ್ನು ಭವಿಷ್ಯದ ನಾವು ಆರಾಧ್ಯ ಆಗೋರು. ಆರಾಧ್ಯ ಯಾರು ಅದಾರ ಅಂತ ಕೇಳಿದ್ರೆ, ಯಾವ ಆತ್ಮ ಜಗತ್ತಿನಲ್ಲಿ ಪೂಜ್ಯ ಸ್ಥಾನವನ್ನು ಪಡ್ಕೊಂಡನ ಆ ಜೀವಕ್ಕೆ ಆರಾಧ್ಯ ಅಂತಾರೆ. ಸಿದ್ಧ ಪರಮೇಷ್ಠಿ ಪರಮ ಆರಾಧ್ಯ. ಪರಮ ಆರಾಧ್ಯ ಪದ ನಮ್ಮ ಜೀವನದ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ಇವತ್ತು ಆರಾಧನಾ ಮಾಡೋದು ಅತ್ಯವಶ್ಯಕ. ಅದಕ್ಕೆ ಹೇಳಿದ್ರು ಇಲ್ಲಿ ಬರ್ಯಾಗ ಆರಾಧನಾ ಮಹಾ ಮಹೋತ್ಸವ. ಅಂತ ಇಂಥ ಉತ್ಸವ ಅಲ್ಲ ಇದು, ಮಹಾ ಮಹೋತ್ಸವ. ಯಾಕಂದ್ರೆ ಈ ಉತ್ಸವದಿಂದ, ಈ ಪೂಜಾದಿಂದ, ಈ ವಿಧಾನದಿಂದ ನಮ್ಮ ಆತ್ಮಾಗ ಪೂರ್ವ ಸಂಚಿತ ಪಾಪ ಕರ್ಮಂತೂ ಕಳಿತೈತಿ. ಅದರ ಜೊತೆಗೆ ಸಾತಿಶಯ ಪುಣ್ಯಾಶ್ರವಾಗ್ತೈತಿ. ಆ ಪುಣ್ಯದ ಫಲ ಮುಂದಿನ ಬೌದ್ಧ ಕ್ಷತ್ರಿಯ ಕುಲದಾಗ ತೀರ್ಥಂಕರಂತ ವಂಶದಾಗ ಜನ್ಮ ತಗೊಂಡ ನಮ್ಮ ಆತ್ಮದ ಪರಮ ಕಲ್ಯಾಣ ಆಗುವಂಥ ಭಾಗ್ಯ ಪ್ರಾಪ್ತ ಆಗ್ತದೆ. ಅದಕ್ಕೂ ಈ ಸಿದ್ಧ ಚಕ್ರ ಸಿರಿ ಸಿದ್ಧ ಚಕ್ರ ಮಹಾಮಂಡಲ್ ಸಿದ್ಧ ಆಗಿರ್ತಕ್ಕಂಥದ್ದು. ಇದು ಕಾಲ್ಪನಿಕ ಅಲ್ಲ, ಇದು ಅಕೃತ್ರಿಮ ನಂದೀಶ್ವರ ದೀಪದಲ್ಲಿ ದೇವಾನುದೇವತೆಗಳು, ಅದರಲ್ಲಿ ವಿಶೇಷವಾಗಿ ಶಾಸ್ತ್ರಾರ್ಥದ ಕಲ್ಪವಾಸಿ ವಿಮಾನವಾಸಿ ದೇವತೆಗಳು ಮಾತ್ರ ಅಲ್ಲಿ ಹೋಗಿ ಭಗವಂತರ ದರ್ಶನ ಪೂಜಾದಿ ಕಾರ್ಯಗಳನ್ನು ಅಷ್ಟಾನಿಕ ಪರ್ವದಲ್ಲಿ ಮಾಡಲಿಕ್ಕೆ ಸಾಧ್ಯ. ಭವನತ್ರಿಕದಲ್ಲಿರ್ತಕ್ಕಂಥ ದೇವತೆಗಳು ಈ ಸೌಭಾಗ್ಯ ಇಲ್ಲ. ಎಷ್ಟೋ ಸಲ ಶಿಖರ್ಜಿ ಹೋದವ್ರು ಶಿಖರ್ಜಿ ದರ್ಶನ ಮಾಡಲ್ದ ಬಂದಾರ. ಎಷ್ಟೋ ಜನರಿಗೆ ಶಿಖರ್ಜಿ ಗುಡ್ಡ ಹೋಗಕ್ಕೆ ಕಣ್ಣು ಕಾಣಿಲ್ಲ, ಮುಂದೆ ಕತ್ಲಾಗೈತಿ. ಇವತ್ತು ಎಷ್ಟೋ ಕಣ್ಣು ನಮ್ಮ ಮುಂದೆ ಉದಾಹರಣೆ ಬಂದವು. ಎಷ್ಟೋ ಜನ ಬಂದು ನಮ್ಮ ತಮ್ಮ ದುಃಖಗಳನ್ನು ತೋಡ್ಕೊಂಡಾರು. ಮಧುವಂತಕ್ಕೆ ಹೋಗ್ತಾವ್ರು, ಮ್ಯಾಲ ಗುಡ್ಡ ಇರಕ್ಕೆ ಅವ್ರು ದರ್ಶನ ಆಗಲಾರ್ದ ಬಂದಾರು. ಹಂಗ ಯಾ ಜೀವದ ಸಂಸಾರ ಅಂತ ಆಗೋ ಕಾಲ ಬಂದೈತಿ, ಯಾ ಜೀವ ಈ ಸಂಸಾರ ಸಾಗರದಿಂದ ಪಾರಾಗಿ ಸಿದ್ಧ ಪದವಿ ಪ್ರಾಪ್ತಿ ಮಾಡ್ಕೊ ಅರ್ಹತೆ ಐತಿ, ಅಂತ ನಿಕಟ ಭವ್ಯ ಜೀವಕ್ಕೆ ಮಾತ್ರ ಅಷ್ಟಾಣಿಕ ನಂದೀಶ್ವರ ದೀಪದಲ್ಲಿ ಹೋಗಿ ಭಗವಂತರ ಪೂಜಾ ಅರ್ಚನೆ ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತ ಆಗ್ತದ. ಅದು ಮನುಷ್ಯ ಲೋಕದ ಜನರಿಗೆ ಭಾಗ್ಯ ಇಲ್ಲ ಅಂತ ಕೇಳಲ್ಲ ಈ ಪ್ರವಚನದಾಗ.
ಎಲ್ಲಿವರೆಗೆ ನಮಗೆ ಹೋಗಕ್ಕೆ ಸಾಧ್ಯದ ಅಷ್ಟರ ಮುಂದೆ ದೀಪದಲ್ಲಿ ಮನುಷ್ಯನಿಗೆ ಪ್ರವೇಶವಿಲ್ಲ. ಅದರ ಕಲ್ಪವಾಸಿ ವೈಮಾನಿಕ ದೇವತಾ ಆಗಿ ನಾವು ಅಲ್ಲಿ ಹೋಗಿ ಭಗವಂತರದ ದಿವ್ಯ ಗಂಧೇನ ದಿವ್ಯ ಪೂವೇನ ದಿವ್ಯ ಫಲೇನ ದಿವ್ಯೇನ ಆಚಾರ್ಯ ಭಗವಂತರು ಪೂಜ್ಯಪಾದರು ನಂದೀಶ್ವರ ಭಕ್ತಿಯನ್ನು ಬರೆದ್ರು. ಅದನ್ನ ಆಚಾರ್ಯ ವಿದ್ಯಾಸಾಗರು ಹಿಂದಿ ಒಳಗೆ ಪದ್ಯಾನುವಾದ ಮಾಡ್ರು. ಅದರಲ್ಲಿ ಒಂದು ಪದಗಳನ್ನು ಪ್ರಯೋಗ ಮಾಡ್ತಾರೆ. ದಿವ್ಯ ಗಂಧ ನಾವಂತೂ ಬಾವಲಿಂಗಿ ಮುನಿಗಳು ಆಚಾರ್ಯ ಪರಮೇಶ್ವರಿಗೂ ಸಹಿತ ನಂದೀಶ್ವರ ಭಕ್ತಿ ಮುಂಜಾನೆ ಪ್ರತಿ ದಿವಸ ಅಷ್ಟಾನಿಕದಲ್ಲಿ ಅಂತೀವಿ. ಆ ನಂದೀಶ್ವರ ಭಕ್ತಿ ಮಾಡಾಗ ನಮಗೂ ಸಹಿತ ಆಚಾರ್ಯ ಭಗವಂತರು ಪೂಜ್ಯಪಾದರು ಆದೇಶ ಮಾಡ್ತಾರೋ, ಅವ್ರು ಹೇಳ್ತಾರೋ ಮುನಿಗಳಾಗಿಯೂ ಸಹ ಭಾವ ಪೂಜಾ ಮಾಡಬೇಕು ಅಂತ. ಭಾವ ಪೂಜಾ ಭವದಿಂದ ಮುಕ್ತಕ್ಕೆ ಕಾರಣದ. ಈ ಭವದಿಂದ ಮುಕ್ತ ಆಗ್ಬೇಕಾದ್ರೆ ದ್ರವ್ಯ ಪೂಜೆಯಿಂದ ಮೋಕ್ಷ ಸಿಗ್ತಿದ್ರೆ ಎಲ್ಲ ಶ್ರಾವಕರ ಮೋಕ್ಷಕ್ಕೆ ಹೋಗ್ತಿದ್ರು. ಇದರ ಅರ್ಥ ಶ್ರಾವಕ ಪದದಲ್ಲಿ ಮೋಕ್ಷ ಇಲ್ಲ, ಮೋಕ್ಷ ಮುನಿ ಪದದಿಂದ ಅದ. ಮುನಿಗಳಿಗೆ ಸಹಿತ ಪೂಜೆ ಹೇಳ್ಯಾರೋ, ಆ ಪೂಜಾಕ ಭಾವ ಪೂಜಾ ಅಂದಾರು. ಅದಕ್ಕ ನಮ್ಮ ಪೂಜಾ ಬರ್ತಕ್ಕಂಥ ಪಂಡಿತರು, ಜ್ಞಾನಿಗಳು, ಶಾಸ್ತ್ರಿಗಳು ಮುನಿ ಮನ ಮಾನಸ ಸಮ ನೀರು ಎಂಥ ಪದ ಉಪಯೋಗ ಮಾಡಿದ್ರ ಮುನಿಗಳ ಮನಸ್ಸಿನಂತ ನೀರು ತಂದ ಭಗವಂತ ನಿಮಗನ ಜನ್ಮ ಜನ ಮೃತ್ಯು ನಾಶ ಮಾಡಕ್ ಬೆಳಗ್ತನು ಅಂತ. ಮುನಿ ಜನ ಮಾನಸ ಸಮ ಉಜ್ವಲ ನೀರು. ಆಚಾರ್ಯ ಭಗವಾನ್ ವಿದ್ಯಾನಂದರು ದಿಲ್ಲಾಗಿದ್ದಾಗ ನಾವೊಂದ ಮರಾಠಿ ಭಾಷಾದಂದ ಪೂಜಾಷ್ಟಕ ಹೇಳಿದ್ರು. ಅದ್ರ ಹೆಸರು ಭಾವಾಷ್ಟಕ. ಮರಾಠಿ ಭಾಷಾದೊಳಗ ಭಾವಾಷ್ಟಕ ಅಂತದ. ಅದರಾಗ ಒಂದು ಜಲ ಅರ್ಪಣೆ ಮಾಡಾಕ ಹೇಳ್ತಾರೋ, ಜ್ಞಾನ ಗಂಗಾ ಜಲ ಶಾಲುನಿ ನಿರ್ಮಲ, ಜ್ಞಾನ ಗಂಗಾ ಜಲ ಶಾಲುನಿ ನಿರ್ಮಲ, ಸಂಚಿತ ಪಾತಕ ಭಂಗ ಯಜ ಜಿನ ಪದ ಕಮಲಾ ನಿಸಂಗ ಯಜ ಜಿನ ಪದ ಕಮಲಾ ನಿಸಂಗ, ತನುಜಿನ ಮಂದಿರ ಮನ ಕಮಲಾಸನ, ತನುಜಿನ ಮಂದಿರ ಮನ ಕಮಲಾಸನ, ತ್ಯಾವರಿ ಚಿನ್ಮಯ ತುಂಗ ಯಜ ಜಿನ ಪದ ಕಮಲಾ ನಿಸಂಗ ಯಜ ಜಿನ ಪದ ಕಮಲಾ ನಿಸಂಗ. ಯಜ್ ಯಜ್ ಮೀನ್ಸ್ ಪೂಜಾ. ಯಜಮಾನ್ ಸವಾಲ್ ಅಂತ ಕರಿತೀವಿ ನಾವು. ಯಜ ಅಂದ್ರೆ ಪೂಜಾ. ಆ ಪೂಜಾನ ಮಾಡಕತ್ತೇನಿ ಭಾವ ಶುದ್ಧಿಯಿಂದ. ಎಂತ ಜಲ ತಂದನಿ? ಜ್ಞಾನ ಗಂಗಾ ಜಲ ಶಾಲುನಿ ನಿರ್ಮಲ. ನೀರ್ ಹೆಂಗ 3 ಸಲ ಸೋಸಿ ಜೀವಾಣು ಬಿಟ್ಟ ಪ್ರಾಸುಕ್ ಮಾಡ್ತೀವಿ ಕಾಸಿ, ಹಂಗ ಜ್ಞಾನ ರೂಪಿ ಗಂಗಾ ಜಲ ತಂದನ್ಯ. ಮನ ವಚನ ಕಾಯಿಗೂ ತ್ರಿಯೋಗ ಶುದ್ಧಿ ಪೂರ್ವಕ. ನನ್ನ ಮನಸ್ಸು ಇಲ್ಲೇ ಐತಿ, ನನ್ನ ವಚನ ಇಲ್ಲೇ ಐತಿ, ನನ್ನ ಕಾಯಿನೂ ಇಲ್ಲೇ ಐತಿ. ಅದಕ್ಕೆ ಎಂಥ ಭಾವ ಮಾಡೇನಂದ್ರೆ, ಈ ಶರೀರನ ಮಂದಿರ ನನ್ನ ಹೃದಯ ಕಮಲದ ಮನಸ್ಸನ್ನ ಸಿಂಹದ ಆಸನ ಪೀಠ ಮಾಡೇನಿ. ಆ ಪೀಠ ಮ್ಯಾಲ ಹೇ ಭಗವಂತ ನಿಮ್ಮನ್ನು ವಿರಾಜಮಾನ ಮಾಡಿ ನಾ ಪೂಜಾ ಮಾಡಾಕತ್ತೇನಿ. ಈ ಪೂಜಾ ನನ್ನ ಆತ್ಮನ ಸಂಸಾರದಿಂದ ಮುಕ್ತ ಮಾಡಿ ಪೂಜ್ಯ ಪದದಿಂದ ಮೋಕ್ಷವನ್ನ ಕರುಣಿಸು, ಮೋಕ್ಷವನ್ನ ನನಗೆ ದೊರೆಯಬೇಕು. ಈ ಭಾವನೆಯನ್ನು ಹೊಂದಿ ಭಕ್ತ ಭಗವಂತರ ಪಾದ ಮೂಲದಲ್ಲಿ ಆರಾಧನೆ ಮಾಡ್ತಾನೆ. ಯಾವ ರೂಪದಾಗ ಭಗವಂತ ಯಾವ ಕ್ಷಣದಾಗ ಯಾವ ಸಮಯದಾಗ ಯಾವ ರೀತಿ ಸಹಾಯ ಮಾಡ್ತಾನೆ ಹೇಳಕ್ಕಾಗೋದಿಲ್ಲ. ವ್ಯವಹಾರದಾಗ ಹೇಳ್ತೀವಿ ನಾವು ಇದನ್ನ. ಅದಕ್ಕೆ ನೀವು ಮಾಡಿದ ಪುಣ್ಯ ಯಾವ ಸಮಯದಾಗ ಯಾವ ರೀತಿ ಫಲ ಕೊಡ್ತೈತೆ ಹೇಳಕ್ಕಾಗೋದಿಲ್ಲ. ಕೋಟಿ ಬಟ್ಟೆ ಶ್ರೀಪಾಲ್ ರಾಜನ್ ಜೀವನದಾಗ ಎಷ್ಟು ಸಲ ಸಂಕಟ ಬಂದು ಸಂಕಟ ವಿಮೋಚಕ ಅಂದಾರ ನಮ್ಮ ನಮೋಕಾರ ಮಂತ್ರಕ ಜಿನ ಧರ್ಮಕ್ಕ. ಹಿಂದೂ ಧರ್ಮದ ಸಂಕಟ ವಿಮೋಚಕ ಹನುಮಾನ್ ಅಂತ ಗೊತ್ತದಲ್ಲ. ಸಂಕಟ ವಿಮೋಚಕ. ನಮ್ಮ ಜೀವನದಾಗ ಏನಾದರೂ ವಿಪತ್ತಿ ಆಪತ್ತಿ ಸಂಕಟ ಬಂದಿತ್ತು ಅಂದ್ರ, ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ಬಂದಿತ್ತಂದ್ರ ಅದನ್ನೆಲ್ಲ ದೂರ ಮಾಡುವಂತ ಶಕ್ತಿ ಭಗವಂತರ ಸ್ತುತಿ ಒಳಗದ, ಭಗವಂತರ ಭಕ್ತಿ ಒಳಗದ, ಅವರ ಆರಾಧನೆ ಒಳಗದ. ಅದಕ್ಕೆ ಭಗವಂತರ ಭಕ್ತಿ ಮಾಡಬೇಕು ನಿಷ್ಕಾಮ ಭಾವನೆಯಿಂದ. ರಾವಣ ಭಕ್ತಿ ಮಾಡಿದ, ಕೆರೆ ಅವನ ಭಕ್ತಿ ಮೋಕ್ಷಕ್ಕೆ ಕಾರಣ ಆಗಲಿಲ್ಲ, ನರಕಕ್ಕೆ ಹೋಗೋದು ತಪ್ಸಕ್ಕಾಗಲಿಲ್ಲ. ರಾವಣ ನರಕಕ್ಕೆ ಹೋದ. ರಾಮ ಭಕ್ತಿ ಮಾಡಿದ, ರಾಮನ ಭಕ್ತಿ ಮುಕ್ತಿ ಕಾರಣ ಆಗ್ತದೆ. ವ್ಯತ್ಯಾಸ ಏನ? ಇಬ್ರು ಮಾಡಿದ ಭಕ್ತಿನ ಇಬ್ರದು ಒಂದ ರಾಶಿ. ರಾವಣ ರಾಮ ಒಬ್ಬ ನರಕಗಾಮಿ ಆದ, ಒಬ್ಬ ಮೋಕ್ಷಗಾಮಿ ಆದ. ಕಂಸ
ಕೃಷ್ಣ ಅವ್ರದ್ದು ಒಂದು ರಾಶಿ. ಕಂಸ ನರಕಕ್ಕೆ ಹೋದ, ಕೃಷ್ಣ ಇವತ್ತು ಬಲೆ ನರಕಕ್ಕೆ ಹೋಗಿರ್ಬೋದು, ಭವಿಷ್ಯದಾಗ ತೀರ್ಥಂಕರಾಜ್ ಮೋಕ್ಷ ಹೋಗುವಂತ ಸೌಭಾಗ್ಯ ಅವ್ ಪಡ್ಕೊಂಡನು. ಎದರಿಂದ ಮುನಿಗಳಿಗೆ ಔಷಧ ದಾನ ಮಾಡಿ ವೈಯಾವೃತ್ತ ಮಾಡಿದ್ರಿಂದ. ಅದ ಶ್ರೀಪಾಲ ಪೂರ್ವದಾಗ ಮುನಿಗಳ ನಿಂದ ಮಾಡಿ ಗ್ಲಾನಿ ಭಾವದಿಂದ ವಿಕಿತ್ಸಾ, ನಿರ್ವಿಕಿತ್ಸ ಅಲ್ಲ ವಿಕಿತ್ಸಾ, ಜಳಕ ಮಾಡಂಗಿಲ್ಲ, ಹಲ್ ತಿಕ್ಕಂಗಿಲ್ಲ, ಯಾರು ಹೊಲ ಸ್ವಾಮಿ ಬತ್ಲೆ ತಿರುಗಾಡ್ತೈತಿ, ತುಚ್ಛ ಭಾವನಾಲೆ ನೋಡಿದ್, ಗ್ಲಾನಿ ಭಾವನೆ ನೋಡಿದಕ್, ಮುನಿಗಳ ನಿಂದ ಮಾಡಿದಕ್, ಮುನಿಗಳ ತಿರಸ್ಕಾರ ಮಾಡಿದಕ್ ಕರ್ಮ ಎಂಥದ್ದು ಲೈಕ್ ಬತ್ತು. ಕೋಟಿ ಬಟ್ ಶ್ರೀಪಾಲ್ ತದ್ಭೋ ಮೋಕ್ಷಗಾಮಿ ಆದರೂ ಸಹಿತ ಕುಷ್ಠ ರೋಗದಂತ ಮಹಾ ರೋಗದ ದುಃಖ ಭೋಗಿಸ್ಬೇಕಾತು. ರಾಜ್ಯದಿಂದ ಹೊರಗೆ ಹಾಕು ಪಾಳೆ ಬತ್ತು, ವನ ತಿರುಗು ಪಾಳೆ ಬತ್ತು. ಯಾರು ಕೊಟ್ರ ಅಂತದ ಶಾಪ ಹೇಳ್ರಿ? ಯಾರು ಶಾಪ ಕೊಡ್ಲಿಲ್ಲ. ಲಕ್ಷ್ಮಣ್ಣ ತಾ ಮಾಡಿದ ಪಾಪ, ಪೂರ್ವದ ಮಾಡಿದ ಪಾಪ ಕರ್ಮದ ಉದಯದಿಂದ ರಾಜ ಶ್ರೀಪಾಲಗ ಕಷ್ಟ ಕಾರ್ಪಣ್ಯಗಳನ್ನ ದುಃಖ ದಾರಿದ್ರ್ಯಗಳನ್ನ ಭೋಗಿಸಬೇಕಾತು. ಎರಡೂ ಕೈಲಿ ಆಜೀವನ ಪರ ದಾನ ಮಾಡಿದ್ರು ಸಂಪತ್ತಿ ತೀರಂಗಿಲ್ಲ. ಅಷ್ಟು ಸಂಪತ್ತಿ ಇದ್ರು ಒಂದು ಹೊತ್ತು ಕೂಳಿಗೆ ಪಿರಿ ಹಾಕುತ್ತಾ ಅನ್ನ ಸಿಗಲಿಲ್ಲ. ಕಾರಣ ಏನು? ಒಂದು ಸಣ್ಣ ಸ್ಮರಣಿಕೆ ನೆನ್ ಬರ್ತದೆ. ಒಂದೊಂದ್ಸಲ ಕರ್ಮ ಹೆಂಗೆ ಕೆಲಸ ಮಾಡ್ತೈತಿ ಅನ್ನಕ್ಕೆ ವಿಶ್ವಾಸ ಹೇಳ್ರಿ. ಭಗವಾನ್ ಯಾರು ರೂಪದಾಗದಾನ ಗೊತ್ತಿಲ್ಲ, ನೀವು ಮಾಡಿದ ಭಕ್ತಿ ವ್ಯರ್ಥ ಹೋಗೋದಿಲ್ಲ. ಭಾಳ ಶುದ್ಧಿಲೆ ಭಕ್ತಿ ಮಾಡ್ಕೋತೀರಿ, ಶ್ರದ್ಧಾದಿಂದ ಭಗವಂತ ದರ್ಶನ ಮಾಡ್ರಿ, ಪೂಜಾ ಮಾಡ್ರಿ, ಅರ್ಚನಾ ಮಾಡ್ರಿ, ಸೇವಾ ಮಾಡ್ರಿ, ದೇವಶಾಸ್ತ್ರ ಆರಾಧನೆ ಮಾಡ್ರಿ. ಬಾಕಿ ನೀವು ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಿ, ಅದು ನಿಮ್ಮ ಜೊತೆ ಬರಂಗಿಲ್ಲ. ಕರೆ ಗಳಸಾಗೇನ ಪಾಪ ಆಗೈತ್ಲ, ಅದು ದೆವ್ವಾಗಿ ಬೆನ್ನು ಹತ್ತೈತ್, ನಾನಿನ್ನ ಬಿಡಲಾರೆ ಐತ್ಲ. ಭಾಳ ಸುತ್ತ ಕೇಳಕತ್ತಂಗಿಲ್ಲ. ಕರೆ ನೀವು ಮಾಡಿದ ಪುಣ್ಯ, ನೀವು ಮಾಡಿದ ಧರ್ಮ, ನೀವು ಮಾಡಿದ ಪರೋಪಕಾರ ಪುಣ್ಯ ರೂಪದಾಗ ನೀವು ಸತ್ರು ಮುಂದಿರಬಹುದಾ? ನಿಮ್ಮ ಜೊತೆಗೆ ಕೇವಲ ಜ್ಞಾನ ಆಗುತ್ತಕ್ಕ ಬೆನ್ನತ್ತಂತ ಸಂಪತ್ತಿ ಪ್ರಪಂಚದಾಗ ಯಾವ್ದಾರು ಇದ್ರ ಪುಣ್ಯ ಫಲ ಅಂತ ಹೇಳ್ತಾರೋ ಅರಿಹಂತರ ಸ್ವರೂಪತಕ್ಕ ಆ ಪುಣ್ಯ ನಿಮಗೆ ಸಾಥ್ ಕೊಡ್ತದಕ್ಕ. ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಯಾರಾದ್ರೂ 4 ಜನ ಒಳ್ಳೆ ಕೆಲಸ ಮಾಡೋಕೆ ಹಿಂದೆ ಸಪೋರ್ಟ್ ಕೊಡು. ಭಾಳ ಒಳ್ಳೆ ಕೆಲಸ ಮಾಡ, ಧನ್ಯವಾದ, ಭಾಳ ನಿಮಿತ್ ಸಿಕ್ತು, ಮಹಾನ್ ಸಾಗರ್ ಬಂದ್ರು, ನಿಮಿತ್ ಸಿಕ್ತು. ಪ್ರಪ್ರಥಮ ಹಳಿಂಗ್ಳಿ ಊರ್ದೊಳಗ ಅಷ್ಟಾಣಿಕ್ ಪರ್ವದಾಗ ಸಿದ್ಧ ಚಕ್ರ ಮಹಾಮಂಡಲ ಆರಾಧನೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ಸಿಕ್ತು. ಮಾಡಾಕತ್ತೀರಿ ನೀವು ವಿಧಾನ, ಪೂಜಾ ಮಾಡಕತ್ತೀರಿ ನೀವ, ಕಟ್ಕೊಳಕತ್ತೀರಿ ಪುಣ್ಯ ನೀವ. ಊರಾಗಿನ ಯುವಕರ, ಪಂಡಿತರ, ಶ್ರಾವಕರ, ಹುಡುಗರಿಗೆ ಭಾಳ ಜಾಗೃತಾಗಿ ನೀವು ಮಾಡೋ ಕೆಲಸ ಅನುಮೋದನೆ ಮಾಡಿ ಉಪಹಾರದ ವ್ಯವಸ್ಥೆ ಮಾಡಕತ್ತಾರೋ, ನಾಳೆ ಅವರು ಉಪಹಾರ ಸ್ವರ್ಗದಾಗ ದೇವತೆಗಳ ವ್ಯವಸ್ಥೆ ಮಾಡ್ತಾರಪ್ಪ. ಪುಣ್ಯಾನುಬಂಧಿ ಪುಣ್ಯದ ಫಲ ಸ್ವರೂಪ. ಒಂದ್ಸಲ ವಿವೇಕಾನಂದರು ಟ್ರೈನ್ದಾಗ ಹೊಂಟಿದ್ರು. ಮಧ್ಯಾಹ್ನ ಸಮಯ, ಭಾಳ ಹಸಿವಾಗಿದ್ದು ಅವ್ರಿಗೆ. ಹಸಿವಾಗಿದ್ದು ಅಂಥ ಪ್ರಸಂಗದಾಗ ಏನು ವ್ಯವಸ್ಥೆ ಇದ್ದಿದ್ದಿಲ್ಲ. ಪೂರ್ವ ನಿಯೋಜಿತ ಅವ್ರ ಹತ್ತಿರ ಏನೂ ಇದ್ದಿದ್ದಿಲ್ಲ. ಅವರು ಒಂದು ಕಡೆ ಹೇಳಾಗ ಮುಂದೆ ಸಂತ ಆದ ನಂತರ ಅವಾಗಷ್ಟು ಪ್ರಚಾರ ಅವ್ರದ್ದು ಇದ್ದಿದ್ದಿಲ್ಲ. ಮುಂದೆ ಅವರ ಒಂದು ಮಾತು ಹೇಳ್ರಿ ಪ್ರಪಂಚಕ್ಕೆ, ಹಸ್ದವ್ರಿಗೆ ಮೊದಲ ಉಪದೇಶ ಕೊಡಬೇಡ್ರಿ, ಹೊಟ್ಟಿ ತುಂಬ ಅನ್ನ ಕೊಡ್ರಿ, ನಂತರ ಉಪದೇಶ ಕೊಡ್ರಿ ಅಂತ. ಹಸದ ಮನುಷ್ಯ ಉಪದೇಶ ಕೊಟ್ರೆ ಆ ಉಪದೇಶ ಪಚಿಸೋದಿಲ್ಲ, ಅದು ಗ್ರಹಣ ಆಗೋದಿಲ್ಲ ಅಂತ. ಮೊದಲು ಪೆಟೋಬಾ, ನಂತರ ವಿಟೋಬಾ ಐತಲ್ಲ. ಶರೀರ ಶಾಂತಿ ಇತ್ತು, ಉಳ್ಕಾದೆಲ್ಲ ಶಾಂತ. ಒಳಗೆ ಶಾಂತಿ ಇರ್ಲಿಕ್ಕಂದ್ರೆ ಅದಲ್ಲೇ ಕುತ್ತಲೆ ಮೊನಕ್ಕೆ ಬಾಯ ಹಾಕ್ತೈತಿ. ಭಾಳ ಸುತ್ತ ಹೇಳೋದು ಬೇಡ. ಪಂಡಿತರ ಇರಲಿ, ಕುಮಾರಿಕ ಇರಲಿ, ಶ್ರಾವಿಕ ಇರಲಿ, ಜ್ಞಾತೋ ಅಜ್ಞಾತೋ, ತಿಳಿದೋ ತೀಲಾರ್ದೋ, ಕೊಬ್ಬರಿ ಚೂರ ಮೊಣಿಕೆ ಅಲ್ಲೇ ಕುತ್ತಲೆ. ನಾವೆಲ್ಲಿ ಕೂತೀವಿ, ಏನು ಸಾಧನೆ ಮಾಡೋದು ಅದು ಬೇಕಿರೋದಿಲ್ಲ. ಇದು ಕರ್ಮ ಸಿದ್ಧಾಂತ. ಇದು ಆಡಾಡ್ತ ಕರ್ಮ ಮಾಡ್ತೀವಿ, ಬೋಗ್ಸಾಗ ಅಳ್ಕೋತ ಒಬ್ಬರ ಅಲ್ಲ ಮಾತು 4 ಮಂದಿನ ತೊಗೊಂಡು ಏನು ಹೇಳ ನಿಂಗವ್ವ ನನ್ನ ಕತಿ ಯಾರು ಹೇಳ ಇನ್ನ ಏನ ಮುಂದಿನ ಹೇಳೋದು ಬೇಡಪ್ಪ. 4 ಮಂದಿನ ತೊಗೊಂಡು ಅಲ್ಲ ಶುರು ಮಾಡಲಿ ಆರ್ತರೋದು ಧ್ಯಾನ. ಸ್ವತಃ ಪಾಪಾಸುರ ಮಾಡ್ಕೊತಾವ, 4 ಮಂದಿಗೂ ಪಾಪಾಸುರ ನಿಮಿತ್ತ ಆಗ್ತಾವ. ಅದಕ್ಕೆ ಹೇಳ್ತಾರೋ ಸತ್ಕಾರ್ಯವನ್ನೇ ಮಾಡು, ಪುಣ್ಯವನ್ನೇ ಮಾಡು. ವಿವೇಕಾನಂದರು ಟ್ರೈನ್ದಾಗ ಹೊಂಟಿರು, ಹಸು ಆಗಿದ್ದು ಸ್ವಾಭಾವಿಕ. ನಾ ಅಷ್ಟು ದೊಡ್ಡ ಸಾಧಕರಾಗಿದ್ದಲ್ಲ, ಪ್ರಾರಂಭದಲ್ಲಿ ಹಸು ಆಗಿದ್ದು, ಬಯಸಿತ್ತು ಹೊಟ್ಟಿ, ಏನಾದರೂ ಬೇಕನ್ನಿಸ್ತಿತ್ತು. ಆದ್ರೆ
ಟ್ರೈನ್ದಾಗ ವ್ಯವಸ್ಥೆ ಇದ್ದಿದ್ದಿಲ್ಲ. ಆ ಸಮಯದಲ್ಲಿ ಅವ್ರ ಬೋಗಿ ಒಳಗೆ ಒಬ್ಬ ಶ್ರೀಮಂತ ಮನುಷ್ಯ ಇದ್ದ. ಅವ ಬರಾಗ ಬುತ್ತಿ ಕಟ್ಕೊಂಡು ಬಂದಿದ್ದ. ಪುರಿ ಬಾಜಿ ಬಾಯ ನೀರು ಬಿಟ್ಟುವ ಪುರಿ ಬಾಜಿ ಬುತ್ತಿ ಬಿಚ್ಚಿ ಆ ಬೋಗ್ಯಾಗ ಕೂತ ತಿನ್ನಕ್ಕಿದ್ದ. ಅವಾಗ ಸಹಜ ಲಕ್ಷ ಯಾರ ಕಡೆ ಹೋಯ್ತು? ವಿವೇಕಾನಂದರದು ಆ ಧನಿಕನ ಕಡೆ, ಆ ಶ್ರೀಮಂತನ ಕಡೆ ಹೋಯ್ತು. ಬುತ್ತಿ ಬಿಚ್ಚಿದ್ರು, ಅದು ನೋಡ್ರು, ಅವ್ರ ಕಣ್ಣಿಗೆ ಕಾಣ್ತು ಏನ? ಪುರಿ ಮತ್ತು ಬಾಜಿ. ಅವಾಗ ನೋಡ್ರಷ್ಟ ಅವ್ರು, ಇವ್ ಸಾವುಕಾರ, ನೀ ಎಲ್ಲ ನೋಡಾಕತಿ, ನಾ ಏನು ನಿನಗೆ ಒಂದು ಅಗಳು ಕೊಡಂಗಿಲ್ಲ, ಹೋಗಂದ್ ನಾವು ಕೇಳೋಕ್ಕಿಂತ ಮೊದ್ಲು ಅವ ಪುಣ್ಯಾತ್ಮ ಕೇಳಲೇ ವಿವೇಕಾನಂದರು. ಆ ಶ್ರೀಮಂತ ಅಂತಾನು, ನಂತೆಕ್ ಪುರಿ ಬಾಜಿಯೇ ಕರೆ ಒಂದು ಅಗಳು ಸಹಿತ ನಿಂಗೆ ಕೊಡಂಗಿಲ್ಲ. ಇಂಥ ಸಾಧುಗಳು ನಮ್ಮ ದೇಶದೆಲ್ಲ ಕಲಂಕ ಮಾಡಾಕತ್ತೀರಿ. ಹೊಟ್ಟಿಗೆ ತಿನ್ನಲ್ದಕ್ಕ, ದುಡ್ಯಾಕ ಆಗಲ್ದಕ್ಕ ಕಾವಿ ಹಾಕೊಂಡು ತಿರುಗ್ತೀರಿ. ಹಂಗ ಪೂರ್ವದಾಗ ಅಂದಿದ್ಲ ಶ್ರೀಪಾಲ್ ಜೀವ ಮುನಿಗಳಿಗೆ. ಹಂಗೆ ಈ ಸಾವುಕಾರ ಯಾರಿಗೆ ಅನ್ನಾಕತ್ತೇನೋ? ವಿವೇಕಾನಂದರಿಗೆ. ಬರ್ತಾವ ಎದ್ರ ಬೇರೆ ಸ್ವಾಮಿ ಹಾಕವು ತಿರ್ಗೊಂಡು ತಿಂತಾವ ದಿವಸ ಅಲ್ಲಿ ಇಲ್ಲಿ ತಿರ್ಗ್ಯಾಡಿ. ಯಾರಿಗೆ ಕೆಲಸ ಬೇಕಲ್ಲ ಅವ್ರಿಗೆ. ಮನೆಯ ಮಕ್ಕಳ ಸಾಕಾಗಲಿಲ್ಲ, ಹೆಂಡ್ರ ಮಕ್ಕಳ ಪಾಲನೆ ಪೋಷಣೆ ಮಾಡೋಕ್ಕಾಗಲಿಲ್ಲ, ಸ್ವಾಮಿ ಆದತ್ತು. ಸ್ವಾಮಿ ನೀವಲ್ಲ, ನೀವು ಯಾರು ಅಂದವ್ರು ಇಲ್ಲಿ ಬರ್ತಿದ್ದಿಲ್ಲ. ಅಂಥ ಜೀವ ಭೂಮಿ ತಲೆ ಮ್ಯಾಗ ಇರ್ತಾವೋ. ಅದಕ್ಕೆ ನಮ್ಮ ಆಚಾರ್ಯ ಉಮಾಸ್ವಾಮಿಯವರು ತತ್ವಾರ್ಥ ಸೂತ್ರ ಅಪರಿಣಾಮ್ ಮೋಕ್ಷ ಶಾಸ್ತ್ರ ಗ್ರಂಥದಲ್ಲಿ ಸ್ಪಷ್ಟ ಹೊಡೆದಾರ. ಸ್ವಾತ್ಮನಿಂದ ಪರ ಪ್ರಶಂಸೆ ಉಚ್ಚೈರ್ ಗ್ರೋತಶ್ಯ. ಯಾ ಜೀವ ಕುಚ್ಚಿ ಗೋತ್ರ ಬಂದಾಕತಿ ಮುಂದಿನ ಗತಿ ಚಲೋ ಸಿಗ್ತೈತಿ ಅಂದ್ರೆ ಸ್ವತಃದ ನಿಂದಾಗರ್ಹ ಮಾಡ್ಕೊಳ್ಳೋರ, ಇನ್ನೊಬ್ರು ಗುಣಗಾನ್ ಜಯ ಜಯಕಾರ ಮಾಡೋರ್ಗ. ಏನಪ್ಪ ಅವ್ರತೆಗೆ ಶಕ್ತಿ ಇಲ್ಲ, ಆದರೂ ಮಿಂತಾನೆಲ್ಲ ಕೂತಾರ. ಎಷ್ಟು ಶಕ್ತಿಲಿ ಪುಣ್ಯ ಮಾಡ್ಕೊಳತ್ತಾರು. ಎಷ್ಟು ಚಂದ ಸವಾಲು ಕೇಳಿ ಅಂತಕ್ಕೆಲ್ಲ ಸಂಪತ್ತಿ ಬಿದ್ದು ಕೊಳ್ಯಾಕತೈತಿ. ಕರೆ ನಂದು ಕರ್ಮ, ನನ್ನ ಯೋಗದಾಗ ನಂದು ಭಾವಿಲ್ಲ. ನನ್ನ ಗಂಡಿಗೆ ಎಷ್ಟು ಹೇಳು ಒಂದು ದಿವ್ಸ ಮಡಿ ಉಟ್ಕೋವಾತು. ನಿಮ್ಮ ಆತ್ಮ ಮಾತಾಡ್ತಿರ್ತೈತಿ. ದಿವಸ ಹೇಳಕತ್ತೆ ನಮ್ಮ ಯಜಮಾನ್ರೆಂದು ಮಡಿ ಉಟ್ಕೊಂಡು ಬರುವಾರು, ಅಭಿಷೇಕ ಮಾಡಕ್ಕೆ ಸಿಗುವತ್ತು, ಶಾಂತಿದಾರ ಮಾಡಕ್ಕೆ ಸಿಗುವತ್ತು, ಭಗವಂತರ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಸಿಗುವತ್ತು. ಅವ್ರು ನೋಡಿ ಬಡವರು ಇದ್ರು ಸಹಿತ ಮನಸ್ಸು ಎಷ್ಟು ದೊಡ್ಡದೈತಿ. ಎಲ್ಲಾದ್ರ ಬಾ ತಗೊಂಡು ಗಂಡ ಐತಿ 8 ದಿವಸವರೆಗೆ ಪೂಜೆ ಮಾಡಕತ್ತಾರೋ. ಆ ಜೀವನ ಬ್ರಹ್ಮಚರ್ಯ ತತ್ವಗಳಾಕತ್ತಾರೋ. ಈ ರೀತಿ ಇನ್ನೊಬ್ರನ್ನ ಗುಣಗಾನ ನೋಡ್ದು 4 ಮಂದಿ ಹೇಳೋದು ನೋಡು. ಅವ್ರು ಎಲ್ಲಟ್ಟವ್ರು 2 ಪರಿವಾರದವ್ರು ಆ ಜೀವನ ಬ್ರಹ್ಮಚರ್ಯ ತಗೊಂಡ್ರು. ಎಷ್ಟು ಪುಣ್ಯಕ್ಕೆ ನೋಡು. ಇಂಥ ಒಂದು ಶಿಕ್ಷಕರು ಮಾಡಿ ಸಾರ್ಥಕ ಆತ್. ನನಗೂ ಖುಷಿ ಐತಿ. ಎಷ್ಟು ಖುಷಿ ಐತಿ ಅಂದ್ರೆ ಒಂದು 100 ದಿವಸ ಹಾರ ಮಾಡ್ರಿ ಎಷ್ಟು ಪುಣ್ಯ ಸಿಗ್ತೈತಿ, ಎಷ್ಟು ನಿಮಗೆ ದಾನ ಸಿಗ್ತೈತಿ, ಎಷ್ಟು ನನಗೆ ಆನಂದ ಆಕತಿ. ಅದಕ್ಕಿಂತ ಹೆಚ್ಚು ಆನಂದ ನಂಗೆ ಆತೈತಿ. ಯಾಕ? ಇಂಥ ಶಬ್ದ ಚಕ್ರ ಮಹಾಮಂಡಲ ಆರಾಧನೊಳಗ ಅಬಾಲ ವೃದ್ಧ ಹಿಡ್ಕೊಂಡ ವಯಸ್ಕರಾದ ಅಜ್ಜ ಅಜ್ಜಿವರೆಗೆ ಏನಾದರೂ ಶಕ್ತ್ಯಾನುಸಾರ ವ್ರತ ನಿಯಮ ತಗೊಳ್ಳುವಂಥ ಭಾವಗಾಗತೈತಿ. ವ್ರತ ತೊಗೊಳಕತ್ತಾರೋ, ನಿಯಮ ತೊಗೊಳಕತ್ತಾರೋ, ಬಂದ್ ಶ್ರೀಫಲ ಏರಿಸಿ ಭಗವನ್ ನಮ್ಮ ಕಲ್ಯಾಣ ಆಗಬೇಕು, ವ್ರತ ಕೊಡ್ರಿ ಅಂತ ಕೇಳ್ಕೊಳತ್ತಾರ. ಆಚಾರ್ಯ ಪೂಜ್ಯಪಾದರು ಹೇಳಿದ ಪ್ರಕಾರ ಯಾ ಜೀವ ಗುರುಗಳ ದೇವಶಾಸ್ತ್ರಗಳ ಪಾದ ಮೂಲದಲ್ಲಿ ಸಮ್ಯಕ್ ಸಹಿತ ಕಾಯೋಸ್ತರ್ಗ ಸಹಿತ ವ್ರತ ಅಂಗೀಕಾರ ಮಾಡ್ತತಿ, ಆ ಜೀವದ ನಿಶ್ಚಿತ ಕಲ್ಯಾಣ ಆಗ್ತದೆ. ಮುಂದಿನ ಗತಿ 100ಕ್ಕೆ 100ಕ್ಕೆ ದೇವಗತಿ ಅಂತ ಸ್ಪಷ್ಟ ನಮ್ಮ ಆಚಾರ್ಯ ಪೂಜ್ಯಪಾದರು ಬರೆದಿಟ್ಟಾರೋ ಇಷ್ಟೋಪದೇಶ ಗ್ರಂಥದೊಳಗ. ನಿಮ್ಮ ಶೈಲಾ ಸಂತೆಯವ್ರು ಬಂದರು, ಕಾಯೇಶು ಆಚಾರ್ಯ ಭಗವಾನ್ ನನ್ನ ಭಾವ ಆಗೈತ್ರಿ. ಇವತ್ತಲ್ರಿ ಅದಾಗ ಇವತ್ತಲ್ಲ ಶೈಲಾ 2ನೇ ಪ್ರತಿಮಾ ತಗೊಂಡು 2ನೇ ಪ್ರತಿಮಾ ಇನ್ಕತ್ತಕ್ಕ ಅಭ್ಯಾಸ ರೂಪದಾಗ 5 ವರ್ಷ ಮಾಡಿರತ್ತ. ಇನ್ನು ನಂಗೆ ಪಾಲನೆ ಆಕತಿ ವಿಶ್ವಾಸ ಆಗೈತ್ರಿ. ನಂಗೆ 2ನೇ ಪ್ರತಿಮಾ ಕೊಟ್ಟು ನಂದು ಆತ್ಮದ ಕಲ್ಯಾಣ ಮಾಡ್ರಂತ ಇವತ್ತು ಮುಂಜಾನೆ 2ನೇ ಪ್ರತಿಮಾ ನೇಮ್ ತಗೋ ವಿಚಾರ ಮಾಡಿ. ದರ್ಶನ ಪ್ರತಿಮಾ ಒಂದು ಪ್ರತಿಮಾದ ಮಹಿಮಾದಿಂದ ಮನೋವತಿ ಹೆಸರು ಇವತ್ತು ಶಾಸ್ತ್ರದಾಗ ಪ್ರಥಮಾನ ಯೋಗದಾಗ ಉಲ್ಲೇಖ ಐತಿ. ಒಂದು ಪ್ರತಿಮಾ ದರ್ಶನ ಪ್ರತಿಮಾ. ಭಗವಂತರ ದರ್ಶನ ಮಾಡಲಾರ್ದ ಗಜಮೋತಿ ಏರ್ಸಿ ಭಗವಂತರ ದರ್ಶನ ಮಾಡಲಾರ್ದ ಬಾಯಾಗ ನೀರು ಹಾಕಂಗಿಲ್ಲ, ಅನ್ನ ತಿನ್ನಂಗಿಲ್ಲ ಅಂತ ನಿಯಮ ಮಾಡಿದ್ರು. ಆ ಒಂದು ನಿಯಮ ಪ್ರಾಣ ಹೋದ್ರೂ ನಾ ಪಾಲನೆ ಮಾಡ್ತಂತ ಸಂಕಲ್ಪ ಮಾಡಿದ್ಲು. ಕೊನೆಗೆ ಅರಿಕಾಗಿ ತ್ರಿಕೂಟ ಮಂದಿರ ತ್ರಿಕಾಲ್ ತೀರ್ಥಂಕರ ಮಂದಿರ ಮಾಡಿಸಲು. ಆಕೆ ಸಾತ್ಸೆ ಪುಣ್ಯ ಇತ್ತು. ಆ ಪುಣ್ಯದ ಫಲಸ್ವರೂಪದಿಂದ ಎಲ್ಲವನ್ನ ತ್ಯಾಗ ಮಾಡಿ ಅರಿಕಾಗಿ ಸಮಾಧಿ ಮರಣ ಮಾಡ್ಕೊಂಡ 16ನೇ ಸ್ವರ್ಗದಾಗ ಅಹಮಿಂದ್ರ ಆದ್ಲು. ಇನ್ನು ಮುಂದಿನ ಬೋಧ ಭೂಮಿ ತಿನ್ನುವ ಡೈರೆಕ್ಟ್ ಏಕಭಾವತಾರಿ ಮೋಕ್ಷಕ್ಕೆ ಹೋಗುವಂತ ಸೌಭಾಗ್ಯ ಆ ಮನೋವತಿ ಪಡ್ಕೊಂಡಳು. ಅದು ಸಾರ್ಥಕ. ಎಂಥ ಊರಾಗ ಆ ಪುಣ್ಯಾತ್ಮ ಜೀವ ಜನ್ಮ ತಗೋತಂದ್ರೆ ಹಸ್ತಿನಾವತಿ. ಈ ಕೇಳಾಗೆಲ್ಲ ನಂಬರ್ತು ಉಜ್ಜಯಿನಿ. ನಿಮ್ಮ ಆಚಾರ್ಯ ಭದ್ರಭಾವು ಎಲ್ಲಿಂದ ಬಂದರು? ದಕ್ಷಿಣಕ್ಕೆ ಪಟ್ನ ಹೋಗ್ಬೇಕಲ್ಲಿ ನಿಮ್ಗೆ ಉಜ್ಜಯಿನಿ. ಚಂಪಾ ರಾಜ್ಯ, ಚೇಟಕ ರಾಜ, ಯಾರು
ಚಂದನ ಬಾಲ ಸ್ಟೋರಿ ನಿಮ್ಮ ಕಣ್ಣು ಮುಂದೆ ಬರ್ಬೇಕು. ಭಲೇ ಶ್ರೀಪಾಲ್ ರಾಜನ ಕತಿ ಚಾಲೋ ಐತಿ. ಯಾವ ಕೈಲಾಸ ಪರ್ವತದಿಂದ ಮೋಕ್ಷಕ್ಕೆ ಹೋದ್ರು, ಅದೇ ಕೈಲಾಸ ಪರ್ವತದಿಂದ ಪ್ರಥಮ ತೀರ್ಥಂಕರ ಆದಿನಾಥ ಮೋಕ್ಷಕ್ಕೆ ಹೋದ್ರು. ಅದೇ ಜಾಗದ ಪ್ರಥಮ ಚಕ್ರವರ್ತಿ ಭರತ 72 ಜಿನಾಲಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಮಾಡಿದ. ಅದೆಲ್ಲ ನಮ್ಮ ಕಣ್ಣು ಮುಂದೆ ಕಟ್ಟಿದಂಗೆ ಆಗಬೇಕು. ಅವ್ರು ಹೇಳ್ತಿದ್ರು, ನನ್ನ ಆರಾಮಿದ್ನ, ಎಲ್ಲೆಲ್ಲೋ ಹೋಗ್ತಾ ಹೋಗ್ತಾ ಬರ್ತಿದ್ನಿ, ಎಷ್ಟು ದೊಡ್ಡ ನಮ್ಮ ಜೈನ ಇತಿಹಾಸ ಇದೆಪ್ಪ, ನಮ್ಮನ್ನು ಎಲ್ಲೆಲ್ಲಿ ಒಯ್ತೈತಿ ಅಂತ. ವಿವೇಕಾನಂದರು ಬರೀ ನೋಡಿದ್ದಕ್ಕೆ ಸಾವುಕಾರ ಗಪ್ಕೊಂಡಿರ್ಬೇಕಲ್ಲೋ. ನಿಮ್ಮಂಥ ದರಿದ್ರದವ್ರೆಲ್ಲ ಸ್ವಾಮಿ ಅಕ್ಕಾರತ್ ನಮ್ಮ ದೇಶಕ್ಕೆ ಕಲಂಕ ಬಂದೈತಿ, ಹೊಟ್ಟಿಗೆ ಮಾಡಕ್ಕೆ ತಿನ್ನಕ್ಕೆ ಹೆಂಡ್ರ ಸಾಂಬಾಗ ಸಾಕಾಗಲ್ಲ, ಹಿಂಗೆ ಕಾವಿ ಹಾಕೊಂಡು ತಿರುಗಾಡ್ತೀರಿ, ನಿಮ್ಗೆ ಲಜ್ಜೆ ಆಯ್ತು, ಏನೇನೋ ತುಷ್ಟ ಶಬ್ದಗಳನ್ನು ಪ್ರಯೋಗ ಮಾಡ್ದ. ಅವಾಗ ವಿವೇಕಾನಂದರು ಮುಗುಳು ನಗೆಯಿಂದ ನಕ್ಕು, ನಾನೇ ನಿಮ್ಮ ಹತ್ತಿರ ಕೇಳಿಲ್ಲಲ್ಲ ದನಿಕರೆ, ನಿಮ್ಮ ಪಾಡಿ ನೀವು ಆರಾಮ್ ಊಟ ಮಾಡಿರಿ, ನೀವು ಊಟ ಮಾಡೋದು ನೋಡೇ ನಾನು ಹೊಟ್ಟೆ ತುಂಬ ಆಗ್ತೈತಿ. ದೇವರ ಹುಟ್ಟಿಸಿನ ಹಂಗೆ ಬೇಡಂಗಿಲ್ಲ, ಎಲ್ಲೋ ಒಂದು ಪಾಲು ಇಟ್ಟಿರ್ತಾನೋ, ಆ ಭಗವಂತನ ಕೃಪಾ ಇತ್ತರ ನನಗೂ ಸಿಗ್ತೈತೆ ಅಣ್ಣ ಅಂತ ಒಂದು ಮಾತಂದ್ರಂತ. ಹೇಳ್ರಿ, ಮುಂದೆ ಸ್ಟೇಷನ್ ಬತ್ತು, ಗಾಡಿ ನಿತ್ತು, ಜಂಕ್ಷನ್ ಮುಂದೆ ಸ್ಟೇಷನ್ ಗಾಡಿ ನಿತ್ತು. ಅಟ್ರಾಗ ಒಬ್ಬ 28 ವರ್ಷದ ಯುವಕ 2 ಕೈಯಾಗ 2 ಡೆಬ್ಬಿ ತಗೊಂಡ ಓಡಾಕತ್ತಿದ್ದ. ಓಡ್ತಾ 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 ಟ್ರೈನ್ದಾಗ ಡಿಬ್ಬೆ ಹಿಂಗೆ ನೋಡಾವ ಕಿಟಕಿಯಾಗ ನೋಡೋ ಮತ್ತೆ ಗಾಡಿ ಬಿಡ್ತೈತಿಲ್ಲ. ಓಡ್ತಾ ಓಡ್ತಾ ಬಂದ ಯಾವ ಡಬ್ಬಿ ಒಳಗ ವಿವೇಕಾನಂದರು ಕೂತಿರು ಅದು ನೋಡ್ದ, ಪಟ್ಟ ಒಳಗೆ ಏರಿದ, ಸ್ವಾಮೀಜಿ ತಗೊಳ್ರಿ, ಇದನ್ನ ನಿಮ್ಗೆ ಊಟಕ್ಕೆ ತಂದ ತಗೊಳ್ರಿ ಅಂತ 2 ಡಬ್ಬಿ ಕೊಡಕ್ಕೆ ಶುರು ಮಾಡ್ದ. ವಿವೇಕಾನಂದ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲಪ್ಪ, ಯಾರು ಕೊಡಕ್ಕೆ ಬಂದೀನಿ, ನೀ ಯಾರು ನನಗೆ ಗೊತ್ತಿಲ್ಲ, ನಾ ಯಾರು ನಿನಗೆ ಗೊತ್ತಿಲ್ಲ, ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀಯಾ ನೀನು? ಇನ್ಯಾರು ಇರ್ಬೋದು ನೋಡು, ನೀ ಹುಡ್ಕೋತ ಬಂದಿರಬೇಕು, ನಾನು ಅವನಲ್ಲ. ನೀ ಯಾರನ್ನ ಹುಡ್ಕೋತ ಬಂದೀಯಾ, ಅವ್ರು ಕೊಡಪ್ಪ. ನೀ ಯಾರು ನನಗೆ ಗೊತ್ತೇ ಇಲ್ಲ, ನೀ ಹೆಂಗೆ ನನಗೆ ಊಟಕ್ಕೆ ಕೊಡ್ತೀಯ? ಅವಾಗ ಆ ವ್ಯಕ್ತಿ ಹೇಳಿದಂತ, ಸ್ವಾಮೀಜಿ ಕ್ಷಮಾ ಮಾಡ್ರಿ, ಇವತ್ತು ಮುಂಜಾನೆ ನನ್ನ ಕನಸಿನಾಗ ಪರಮಾತ್ಮ ಬಂದಿದ್ದ, ನನ್ನ ಕನಸಿನಾಗ ದೇವ್ರು ಬಂದಿದ್ದ. ದೇವ್ರು ಬಂದು ಹೇಳಿದ, ಏ ಬಾಬಾ, ನೀನು ದರಿದ್ರತ ಕಳ್ಕೊಬೇಕಾಯ್ತ, ನೀನು ಸುಖಿಯಾಗಿರ್ಬೇಕಾತಂದ್ರೆ ಇವತ್ತು ಟ್ರೈನ್ಗೆ ಹೋಗಿ, ಎಲ್ಲಿ ಸ್ಟೇಷನ್ಗೆ ಟ್ರೈನ್ದಾಗ ಒಬ್ಬ ಸನ್ಯಾಸಿ ಬರ್ತಾನೋ, ಅವ್ನ ಊಟಕ್ಕೆ ಆಹಾರ ದಾನ ಮಾಡು, ಅನ್ನದಾನ ಮಾಡು, ನಿನ್ನ ಜೀವನ ಸಾರ್ಥಕ ಆಗ್ತೈತಿ, ನಿನ್ನ ದರಿದ್ರತ ನಾಶ ಆಕತಿ ಅಂತ ದೇವ್ರು ಹೇಳಿದ. ಕನಸಿನ ಏನು ಹೇಳ್ತಾನೆ ದೇವ್ರತ್ತು, ಮತ್ತೆ ಮಕ್ಕಳು ಮತ್ತೆ ಬಂದ. 2ನೇ ಸಲ ಮತ್ತೆ ದೇವ್ರು ಬಂದು ಹೇಳ್ದ, ಹಿಂಗಿಂದ ಒಬ್ಬ ಸನ್ಯಾಸಿ ಬರ್ತಾನೆ, ಹೋಗು ರೈಲ್ವೆ ಡಿಬಿ ಒಳಗ ಹೋಗಿ ಅವರು ದಾನ ಮಾಡು, ಅನ್ನದಾನ ಮಾಡು, ನಿನ್ನ ಜೀವನ ಸಾರ್ಥಕ, ನಿನ್ನ ದರಿದ್ರತ ನಾಶಕ. 2ನೇ ಸಲ ಆದಾಗ ಅದಕ್ಕೆ ನಂಬಿ ಬಂದನ್ರಿ, ನಂದು ಮಿಠಾಯಿ ಅಂಗಡಿ ಐತ್ರಿ, ಅದಕ್ಕೆ ಒಂದು ಡಬ್ಬ್ಯಾಗ ಮಿಠಾಯಿ ಅದಾವು, ಒಂದು ಡಬ್ಬ್ಯಾಗ ನಾನು ಹೇಳ್ತೀನಿ, ನನಗೆ ಊಟಕ್ಕೆ ಮಾಡಿ ಅಡುಗೆ ಕೊಟ್ಟಿಲ್ಲ ಡಬ್ಬಿ ಊಟಕ್ಕೆ, ಅದೈತಿ ತಗೋರಿ ಅಂತ ಕೊಟ್ಟು. ಅವಾಗ ವಿವೇಕಾನಂದರು ದೇವರನ್ನ ಯಾಕೆ ನಂಬಬೇಕು ಅಂತಕ್ಕಂಥದ್ದೊಂದು ವಿಶ್ವಾಸ ಇದು. ಯಾವ ರೂಪದಾಗ ಐತಿ ಗೊತ್ತಿಲ್ಲ, ಶಾಸ್ತ್ರ ಹೇಳ್ಯಾರು. ನಮ್ಮ ಆಗಮದಾಗ ಉಲ್ಲೇಖ ಐತಿ, ಆಚಾರ್ಯ ಭದ್ರಬಾಬು ದಕ್ಷಿಣ ಭಾರತಕ್ಕೆ ಬರಾಗನ ನಡುವೆ ಹಿಂಗೆ ಪ್ರಸಂಗ ಆಗಿತ್ತು. ಏನಾ, ಯಾವ ಊರಾಗ ಎಲ್ಲಿ ಊರಿಲ್ಲ ಏನಿಲ್ಲ, ಸಾಧುಗಳ ಆಚಾರ್ಯ ಹಂಗಾಗೋದ. ಆಚಾರ್ಯ ಭಗವಾನರಿಗೆ ಮನುಷ್ಯನ ಬತ್ತು ಸಂಘದ ಯಾವುದೇ ರೀತಿಯಿಂದ ನಿರಂತರ ಪೂರ್ವಕ ಆಹಾರ ಆಗಲಿ, ಒಂದು ಯಾವುದೇ ಊರ ನಗರ ಸಿಗಲಿ ಅಂತ ಪುಣ್ಯದ ಉದಯ, ಆಚಾರ್ಯ ಪರಮೇಷ್ಠಿಗಳ ಭಾವನೆ, ಸ್ವರ್ಗದ ದೇವರ ಮನಸ್ಸು ಪರಿವರ್ತನೆ, ಸ್ವರ್ಗದ ದೇವತೆಗಳು ಬಂದು ಅಂತರ್ಮೂರ್ತದಾಗ ಭವ್ಯ ನಗರ ರಚನೆ ಮಾಡಿ ಚೌಕಾಗಳು ಹಚ್ಚಿ ಎಲ್ಲ ಮುನಿಗಳನ್ನು 12,000 ಮುನಿಗಳನ್ನು ಪಡಗಾನ ಮಾಡ್ಕುವಂಥ ಕಾರ್ಯದೇವತೆಗಳು ಮಾಡ್ರು. ಎಲ್ಲಿ ಊರ ಇಲ್ಲ, ಎಲ್ಲಿ ಸಮಾಜ ಇಲ್ಲ, ಎಲ್ಲಿ ಮನಿಗಳು ಇಲ್ಲ, ಅಂಥ ವನದಾಗ ನಗರ ರಚನೆ ಮಾಡಿ ಮುನಿಗಳನ್ನು ಪಡಗಾನ ಮಾಡ್ಕುವಂಥ ಪ್ರಸಂಗ ಬರ್ತೈತೆ ಅಂದ್ರೆ ನಮ್ಮ ಆಗಮದಾಗ ಹೇಳ್ತಾರೆ, ಮುನಿಗಳು ದೀಕ್ಷಾ ತಗೊಂಡ್ರು, ಅವ್ರಿಗೆ ಆಹಾರ ಸಿಗಲ್ದಕ್ಕೆ ಉಪವಾಸ ಸತ್ತು ಹೋದ್ರು. ಎಲ್ಲಿ ಉಲ್ಲೇಖ ಇಲ್ಲ. ಯಾವಾಗಲೇ ನಾವು ಹೇಳಿದ್ರೆ ದೀಕ್ಷಾ ತಗೋರಿ ಅಂತಂದ್ರೆ ಎಲ್ಲರೂ ದೀಕ್ಷಾ ತೊಗೊಂಡ್ರಬ್ಬ ಅವ್ರು ಯಾರು ಮಾಡೋವ್ರಿ? ನಮ್ಮನ್ನ ಕೇಳ್ತವ್ರು. ಎಲ್ಲರೂ ದೀಕ್ಷಾ ತೊಗೊಂಡ್ರು ಆಹಾರಕ್ಕೆ ಯಾರು ಮಾಡೋ? ಅದಕ್ಕೆ ನಾವು 4 ಮಂದಿ ಹಿಂದೆ ಇರ್ತೀವಿ ರೀ ಚೌಕ ಮಾಡಕ್ಕಂತ. ಆಹಾರ ಸಲುವಾಗಿ ದೀಕ್ಷಾ ತಗೋತೀರಿ ನೀವು. ನಾಳೆ ನಮಗೆ ಆಹಾರ ಸಿಗ್ಬೇಕು, ದೀಕ್ಷಾ ತಗೋದು. ನಮ್ಮ ಆಚಾರ್ಯ ಹೇಳ್ತಾರು, ದೀಕ್ಷಾ ತಗೊಂಡು ದಿವಸ ಉಪವಾಸ, ಅದೇ ದಿವ್ಸ ನಿಮ್ಮ ಸಲ್ಲೇಖನ ಪ್ರಾರಂಭ, ಅದೇ ದಿವ್ಸ ನೀವು ಶರೀರ ನಿಂದಲ್ಲ ಅಂತಕ್ಕಂಥ ಭೇದ ಜ್ಞಾನ, ಅದೇ ಸಮಯದಾಗ ಉಪಸರ್ಗ ಆಯ್ತು, ಏನೋ ಕಾಲದೋಷದಿಂದ ನಿಮಿತ್ ಸಿಕ್ತು, ಆ ಟೈಮ್ದಾಗ 4 ಪ್ರಕಾರ ಆಹಾರ ತ್ಯಾಗ ಮಾಡಿ ಅದೇ ದಿವಸ ಸಲ್ಲೇಖನ ತಗೊಳಕ್ ತಯಾರಿದ್ರ ಪಿಂಚಿ ತಗೊಳಕ್ ಅಧಿಕಾರದ, ದೀಕ್ಷಾ ತಗೊಳಕ್ ಅಧಿಕಾರದ ಅಂತ ನಮ್ಮ ಆಚಾರ್ಯ ಕುಂದ್ರು
ವರ್ಣನ ಮಾಡ್ತಾರೆ. ಕ್ಷುಲ್ಲಕ ದೀಕ್ಷಾ, ಇಲಕ್ ದೀಕ್ಷಾ, ಪ್ರತಿಮಾದಾರ ಎಲ್ಲ ಡೈರೆಕ್ಟ್ ದಿಗಂಬರ್ ದೀಕ್ಷಾದ ವರ್ಣನ ಮಾಡ್ರಿ. ದಿಗಂಬರ್ ದೀಕ್ಷಾದವ್ರಿಗೆ ಪ್ರೇರಣಾ ಕೊಡ್ರಿ, ಮಾರ್ಗದರ್ಶನ ಕೊಡ್ರಿ ಅಂತ ಹೇಳ್ತಾರೆ. ಯಾವ ರೂಪದಾಗ ಯಾವ ಪರ್ಯಾಯದೊಳಗೆ ಯಾರು ಹೆಂಗೆ ಸೇವೆ ಮಾಡ್ತಾರೆ ಇನ್ನೋದಕ್ಕೆ ಹೇಳೋಕ್ಕಾಗಿಲ್ಲ. ಹಾಗೆ ಆಗ್ತೈತಿ. ಪುಣ್ಯ ಉದಯಕ್ಕಿತ್ತು ಭೋಗಾಂತರಾಯ ಕರ್ಮದ ಉದಯ, ಲಾಭಾಂತರಾಯ ಕರ್ಮದ ಉದಯ, ದಾನಾಂತರಾಯ ಕರ್ಮದ ಉದಯ, ವೀರ್ಯಾಂತರಾಯ ಕರ್ಮದ ಉದಯ. ಇವು ಕರ್ಮ ಉದಯ ಇದ್ದಾಗ ನೀವೇನು ಪಂಚಾಮೃತ ತಿಂದ್ರೂ ನಿಮ್ಮ ಶರೀರದ ರಕ್ತ ಆಗಂಗಿಲ್ಲ. ಮತ್ತು ಹೆಂಗಿರ್ಬೇಕು ಹಂಗೆ ಶರೀರ. ಕೆಲವೊಂದು ಜನ ಅಲ್ಪ ಆಹಾರ ಮಾಡ್ರೂ ಫುಲ್ ಎನರ್ಜಿ ಇರ್ತದೆ. ಉದಾಹರಣೆ ಶಾಂತಿಸಾಗರ್, ಆಚಾರ್ಯ ಭಗವಾನ್ ವಿದ್ಯಾಸಾಗರ್, ನಿಮ್ಮ ದರ್ಶನ್ ಭೂಷಣವತಿ ಮಾತಾಜಿ 103 ವಯಸ್ಸು. ಲಾಸ್ಟ್ ಮೊಮೆಂಟ್ವರೆಗೆ ಅವ್ರ ಮುಖದಾಗ ಏನು ತೇಜ್ ಇತ್ತು, ಆವಾಮಂಡಲ್ ಇತ್ತು. ಅದು ಎದ್ರ ಪ್ರಭಾವ ಅಂದ್ರೆ ಮೊದಲಿಂದ ತೆಲಾಗಿತ್ತು. ಒಂದು ಕೈಯ ಪಿಂಚಿ, ಒಂದು ಕೈಯ ಕಮಂಡ್ಲ, ಭದ್ರಗಿರಿಯಾಗ ಸಲ್ಲೇಖನ ಅರಿಕಾಗಿ ಮಾಡ್ಕೋಬೇಕಂದ ಪ್ರಬಲ ಇಚ್ಛಾ, ಒಳಗೆ ವೈರಾಗ್ಯ ದೃಢ ಇತ್ತನಂತೆ. ಬಾಕಿ ಎಲ್ಲ ಅನುಕೂಲ ವಾತಾವರಣ ಆ ಜೀವಕ್ಕೆ ಪ್ರಾಪ್ತ ಆಯಿತು. ನಿಮಿತ್ತದಿಂದ ಸಿಗ್ತದೆ. ವಾಪಸ್ ಹೋದ್ರು, ಮುಂದೆ ವಿಹಾರ ಮಾಡಿ ಒಬ್ರು ಮುನಿಗಳು ಕಮಂಡಲ್ಲಿ ಬಿಟ್ಟು ಬಂದಿದ್ರು. ವಾಪಸ್ ಕಮಲ್ ತರಬೇಕಂತ ಹೋಗ್ತಾರೋ, ಒಂದು ಗಿಡಕ್ಕೆ ಕಮಲ್ ಜೊತೆಡಕತ್ತಿತ್ತು, ಅಲ್ಲಿ ಊರ ಇದ್ದಿದ್ದಿಲ್ಲ. ಅವಾಗ ಗೊತ್ತಾಯ್ತು ನಾವು ದೇವತೆಗಳಿಂದ ಆಹಾರ ಮಾಡಿದೀವಿ, ಅಸಂಯಮಿಗಳಿಂದ ಮುನಿಗಳು ಆಹಾರ ಸ್ವೀಕಾರ ಮಾಡಬಾರ್ದು ಅಂತ ಗುರುಗಳು ಸ್ವತಃ ಪ್ರಾಯಶ್ಚಿತ್ತು ಅಂದ್ರೆ ಆಚಾರ್ಯ ಭದ್ರಬಾವು ಇಡೀ ಸಂಘಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು ಕೊಟ್ಟರು. ಶಾಸ್ತ್ರ ಯಾರ ರೂಪದಾಗ ಬಂದು ಗೊತ್ತಿಲ್ಲ. ಡಬ್ಬಿ ಬಿಸ್ತಾರೋ, ಒಂದ್ರಾಗ ರೊಟ್ಟಿ, ಚಪಾತಿ, ಹೋಳಿಗೆ, ಹೂರ್ಣ, ತುಪ್ಪ, ಹಾಲ ಒಂದು ಡಬ್ಬೆ ತುಂಬೇದ. ಇನ್ನೊಂದು ಡಬ್ಬೆದಾಗ ಪುರಿ, ಬಾಸುಂದಿ, ಮಿಠಾಯಿ, ಉಂಡಿ, ಜಿಲೇಬಿ, ಪೇಡೆ, ಮೈಸೂರು ಪಾಕ್, ಬಾಯ ನೀರು ಬಿಡಾಕ್ತ ನಂಗೆ ಗೊತ್ತಿರ್ತೀನಿ ಎಲ್ಲ ಇದ್ದು. ಅವಾಗ ವಿವೇಕಾನಂದರು ಬಿಚ್ ಅಂತಾರೋ, ಶ್ರೀಮಂತರೇ, ಧನಿಕರೇ, ಬೋಗಿ ಒಳಗಿದ್ದಂಥ ಜನ. ಅವಾಗ ಅಂದದಕ್ಕೆ ಯಾರೂ ಸಪೋರ್ಟ್, ವಿರೋಧ ಮಾಡಲಿಲ್ಲ, ಸಪೋರ್ಟ್ ಗಪ್ಪ ಕೂತ್ ಕೇಳ್ತಿದ್ರು. ಇವರು ವಿವೇಕಾನಂದರು ಕರಿತಾರೋ, ಬರೀ ಎಲ್ಲರೂ ಪ್ರಸಾದ ತಗೋರಿ ಅಂತ ಎಲ್ಲರಿಗೂ ಸ್ವೀಟ್ ಹಂಚಿ ಅವನ ನಂತರ ಊಟ ಮಾಡ್ತಾರೋ. ಅವಾಗ ಆ ವ್ಯಕ್ತಿಗಂತಾರೋ, ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ನಿನ್ನ ಕನಸಿನ್ಯಾಗ ದೇವರು ಬಂದಿರಬೇಕು, ನನ್ನ ಮುಂದೆ ನೀನು ದೇವರು ಬಂದದೆ ಅಂತ ಅವ್ರು ವ್ಯಕ್ತ ಮಾಡ್ತಾರೋ. ಅನಂತ ಸಿದ್ದೇಶ್ವರ ಸ್ವಾಮಿಗಳೊಳಗೆ ಒಂದು ಗುಣ ಇತ್ತು. ಆಯುಷ್ಯದಾಗ ಎಂದೂ ಕೈ ಎತ್ತಿ ಯಾರಿಗೂ ಆಶೀರ್ವಾದ ಮಾಡಲಿಲ್ಲ. ನಡೆದಾಡುವ ದೇವರು ಅನ್ಸ್ಕೊಂಡು ಹೋದ್ರಲ್ಲ ಸಿದ್ದೇಶ್ವರ ಸ್ವಾಮೀಜಿ. ಸಣ್ಣ ಕೂಸು ಬರಲಿ, ವಯೋವೃದ್ಧ ಮುದುಕ ಮುದುಕಿ ಬರಲಿ, ಯಾರ ಸಾಧು ಸಂತರು ಬರಲಿ, ಎಲ್ಲರಿಗೂ ವಿನಯದಿಂದ ಕೈ ಜೋಡಿಸಿ ಶರಣು ಶರಣಾರ್ಥಿ ಅಂತ ಹೇಳ್ತಿದ್ರು. ಆಚಾರ್ಯ ಕುಂದ್ರೆ ಹೆಂಗೆ ಹೇಳಿದ್ರು, ಅಪ್ಪಾಸು ಪರಮಪ್ಪ, ಪ್ರತಿಯೊಬ್ಬ ಆತ್ಮ ಪರಮಾತ್ಮ ಅಂತ ಹೇಳಿದ್ರು. ಅಂಥ ತತ್ವವನ್ನ ಜೀವನದಲ್ಲಿ ಆಚರಣೆ ತಂದಂಥವ್ರು ಯಾರೇ ಇದ್ರ ಕರ್ನಾಟಕದಲ್ಲಿ ನಡೆದಾಡೋ ದೇವರಂತ ಸಿದ್ದೇಶ್ವರ ಸ್ವಾಮೀಜಿ ಆಗಿ ಹೋದ್ರು. ಎಂದೂ ಕೈ ಎತ್ತಲಿಲ್ಲ, ಎಂದೂ ನಾ ಮಹಾನ್ ಸಂತ ಅನ್ಸ್ಕೊಳ್ಳಿಲ್ಲ. ಎಲ್ಲರೂ ಬಾಯಾಗ ದೇವರಿದ್ರು. ಅವರು ಸಾಮಾನ್ಯ ಮನುಷ್ಯನಾಗಿ ಈ ಜೀವನವನ್ನು ಅಂತಿಮ ಘಟ್ಟದಲ್ಲಿ ಒಯ್ತಕ್ಕಂಥ ಕಾರ್ಯ ಮಾಡಿದ್ರು. ಯಾವುದೇ ಜಾತಿ ಕುಲ ಗೋತ್ರ ಅನ್ಲಾರ್ದ ಮಾನವ ಕುಲಕ್ಕೆ ಸಂಸ್ಕಾರವನ್ನು ಹಾಕ್ತಕ್ಕಂಥ ಕಾರ್ಯವನ್ನು ನಿಸರ್ಗ ದತ್ತವಾಗಿ ಉಪದೇಶ ಕೊಡ್ತಕ್ಕಂಥ ಕಾರ್ಯ ಮಾಡಿದ್ರು. ಮುಂಜಾನೆ 10 ಗಂಟೆಗೆ ಅಲ್ಲ 6 ಗಂಟೆಗೆ ತಂಡಿರ್ತೈತಿ. ಅಂಥ ಟೈಮ್ದಾಗ 10,000 ಗಟ್ಟಲೆ ಮಂದಿ ಪ್ರವಚನ ಕೇಳಕ್ಕೆ ಬರ್ತೀರಂದ್ರೆ ಹುಚ್ಚಿದ್ರು, ಶಾನ್ಯರಿದ್ರು. ಅವ್ರ ಚಿಂತನೆ ಮಾಡುವಂಥ ವಿಷಯ ಐತಿದು. ಯಾವುದೇ ಜಾತಿ ಕುಲ ಗೋತ್ರನ ನಿಸರ್ಗ ನನ್ನ ಮುಂದೊಂದು ಇಲ್ಲಿ ಇಟ್ಟಾರ ಗಡಿಯಾರ ಒಂದು ವಸ್ತು ಅದ, ತನ್ನ ಪಾಡಿಗೆ ಅದ. ಅದು ಹೆಂಗದ ಹಂಗೆ ನಾವಿರೋದು. ಶೆಲ್ ಎತ್ತಿ ನಡೆದೈತಿ, ಶೆಲ್ ಮುಗೀತು. ಹಂಗೆ ಎಲ್ಲಿ ತನಕ ನಮ್ಮ ಪುಣ್ಯತಿ ಅಲ್ಲಿ ತನಕ ಜೀವನ ನಡೆದದ. ಎಲ್ಲಿ ತನಕ ನಮ್ಮ ಆಯುಕರ್ಮ ತೀರ್ತೈತಿ ಅವತ್ತು ನಾವಿಲ್ಲ, ಬಯಲಲ್ಲಿ ಬಯಲಾಗೋದು. ಇದೇ ಜೀವನ. ಹೆಂಗೆ ಬಂದಿವಿ ಹೆಂಗೆ ಹೋಗೋದು. ಈ ಜಗತ್ನಾಗ ಅವ್ರು ಹೇಳ್ತಿರು ಕಾಯಂ, ಭೂಮಿ ತೆಲುವಾಗಿನ ಜೀವಂತ ದೇವರ ನೋಡ್ಬೇಕಾರ ಜೈನ ಸಂತರನ್ನ, ಜೈನ ಮುನಿಗಳನ್ನ ನೋಡ್ರಿ ಅಂತ ಓಪನ್ದಾಗ ಹೇಳ್ತಿದ್ರು ಪುಣ್ಯಾತ್ಮ. ಯಾಕಂದ್ರೆ ಅದನ್ನು ಅರ್ಥಕೊಂಡಿದ್ರು. ನಿಸರ್ಗದತ್ತ ಧರ್ಮ, ಪ್ರಾಕೃತಿಕ ಧರ್ಮ, ನೈಸರ್ಗಿಕ ಧರ್ಮ ಈ ಪ್ರಪಂಚದ ಯಾವ್ದಾರು ಇದ್ರದ್ದು ಜೈನ ಧರ್ಮ. ಹೆಂಗೆ ಬಂದಿವಿ ಹಂಗೆ ಹೋಗೋದು. ಬರಾಗ ನಿರ್ವಾಣ ಬಂದಿವಿ, ಹೋಗಾಗ ನಿರ್ವಾಣ ಆಗಿ ಹೋಗೋದು. ಅದುವೇ ಮೋಕ್ಷ. ಆ ಮೋಕ್ಷ ಕಥನವನ್ನ, ಆ ಮೋಕ್ಷ ಚಿಂತನವನ್ನ ನಮ್ಮ ವಿವೇಕಾನಂದರು ಸಹ ಅರ್ಥೈಸ್ಕೊಂಡಿದ್ರು. ಇದೇ ನಮ್ಗೆ ವಯೋವೃತ್ತಿ ಆದ ನಂತರ ನಮ್ಮ ಕಲ್ಯಾಣ್ ಕುಮಾರ್ ತೋರಿಸ್ತಿದ್ರು ಒಂದು ವಿಡಿಯೋ. ಭಾರತ ದೇಶದ ಪ್ರಧಾನಮಂತ್ರಿ 100 ಊರುಗಳಲ್ಲ, 100 ದೇಶಗಳಲ್ಲಿ ನಮೋಕಾರ ಮಹಾಮಂತ್ರ ಅಖಂಡ ಪಠಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಯೋಜನೆ ಮಾಡಿ
ನನಗೆ ಆಶ್ಚರ್ಯ ಅನಿಸ್ತು. ನಮೋಕಾರ ಮಂತ್ರದ ಜೊತೆಗೆ ಏಸೋ ಪಂಚ ನಮೋ ಯಾರೋ ಸೌವಪ್ಪ ವಪ್ಪನಾಸನೋ, ಅದು ಸಂಗೀತದಾಗ ಗಿಟಾರ್ ಬಾರಿಸ್ಕೋತ ವೀಣಾ ಬಾರಿಸ್ಕೋತ ಆ ಸಂಗೀತಮೈ ಬ್ಯಾರೆ ದೇಶದಾಗ ಸಹಿತ ಇವತ್ತು ನಮೋಕಾರ ಮಂತ್ರ ಅಣುಚಿಂತನೆ ನಡೆದದಂದ್ರೆ ಜೈನ ಧರ್ಮದ ಮಂತ್ರ ಒಂದು ಜೈನ ಧರ್ಮಕ್ಕೆ ಸೀಮಿತ ಅಲ್ಲ, ವಿಶ್ವ ಧರ್ಮದ ಮಂತ್ರದ, ತ್ರಿಲೋಕ ಸಾರ ಮಂತ್ರದ, ಬೀಜ ಮಂತ್ರದ, ಕಾಮ ಮಂತ್ರದ, ಕಲ್ಪ ಮಂತ್ರದ, ಅನಾದಿ ನಿಧನ ಮಂತ್ರದ, ಅಪರಾಜಿತ ಮಂತ್ರದ ನಮೋಕಾರ ಮಹಾಮಂತ್ರದಲ್ಲಿ ಯಾವ ವ್ಯಕ್ತಿಗೆ ನಮಸ್ಕಾರ ಮಾಡಿಲ್ಲ. ಅಲ್ಲಿ ಆಜ್ಞಾತರು ಇಲ್ಲ, ಮಾವೀರು ಇಲ್ಲ, ಪಾಶ್ನಾಥ್ ಇಲ್ಲ. ಅಲ್ಲಿ ಗುಣಕ್ಕೆ ನಮಸ್ಕಾರ ಮಾಡಲಾಗ್ಯದ. ಯಾರೋ ಕರ್ಮರೂಪಿ ಶತ್ರುಗಳನ್ನು ಜಯಿಸಿ ಅಷ್ಟಮ ಭೂಮಿಯಲ್ಲಿ ಸಿದ್ಧ ಭಗವಾನರಾಗಿರುವರೋ, ಯಾರಿಗೆ ಆಕಾರವೇ ಇಲ್ಲವೋ ಅಂತ ನಿರಾಕಾರ ಸಿದ್ಧ ಸ್ವರೂಪಿ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು. ನಮೋ ಸಿದ್ಧಾನಂಬಸ್. ಈ ಭಾವನಾತ್ಮಕ ಗುಣಾತ್ಮಕವಾಗಿರ್ತಕ್ಕಂತಹ ಮಂತ್ರವನ್ನ ಪ್ರೀತಿಯಿಂದ ಅಪ್ಪಿಕೊಂಡ ನನ್ನ ದೇಶ ಅಷ್ಟ ಅಲ್ದ 100 ದೇಶಗಳಲ್ಲಿ ಅದನ್ನು ಅನಿಸಬೇಕು. ಎಲ್ಲ ಜೀವದ ಕಲ್ಯಾಣ ಆಗಬೇಕಂತಕ್ಕಂಥ ಭಾವನೆ ಇರಲ್ಲ, ಇದು ಬಹಳ ಮುಖ್ಯವಾದದ್ದು. ಅದು ನಮ್ಮಲ್ಲಿ ಸ್ವಾಭಿಮಾನ ಆಗಿ ನಿರ್ಮಾಣ ಆಗಬೇಕು. ಇದನ್ನು ನಾವು ಚಿಂತನೆ ಮಾಡಬೇಕು. ಯಾವ ಪ್ರಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈನ ಧರ್ಮವನ್ನು ಎಷ್ಟು ಪ್ರೀತಿಸ್ತಿದ್ರಂದ್ರೆ, ಧರ್ಮ ಗುರುಗಳನ್ನಾಗಿ ಆಚಾರ ರತ್ನ ದೇಶಭೂಷಣರನ್ನ ಸ್ವೀಕಾರ ಮಾಡಿದ್ರು ನಮ್ಮ ಭೂತಪೂರ್ವ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮೊನ್ನೆ ಪೂರ್ಣಮತಿ ಮಾತಾಜಿ, ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಶಿಷ್ಯರು ಪೂರ್ಣಮತಿ ಮಾತಾಜಿ ಅವರು ಸಂಸತ್ ಭವನದಲ್ಲಿ ಹೋದರು. ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮು ಅವರನ್ನು ವಿನಯದಿಂದ ಸ್ವಾಗತ ಮಾಡಿ ಉಚ್ಚ ಸ್ಥಾನದಾಗ ಕುಣಿಸಿ ಅವರಿಗೆ ಪರಿಕ್ರಮ ಹಾಕಿ ದರ್ಶನ ಮಾಡಿ ಸ್ವತಃ ಧನ್ಯ ಅಂತ ತಿಳ್ಕೊಂಡ್ರು. ಇವತ್ತು ನಮ್ಮ ಸಂಸತ್ ಭವನ ಸಾರ್ಥಕ ಆಯಿತು. ದಿಗಂಬರ ಜೈನ ಧರ್ಮದ ಅರಿಗ ಮಾತಾಜಿಯವರ ಪದಸ್ಪರ್ಶದಿಂದ ಅಂತ ತಮ್ಮನ್ನು ತಾವು ಧನ್ಯ ಅಂತ ತಿಳ್ಕೊಂಡ್ರು. ಎಷ್ಟು ಜನ ನಿಮ್ಮ ಮನೆಗೆ ಹೋದವ್ ನಿಮ್ಮ ಮನ್ಯಾಗ ಮಾತಾಜಿಗೋ ಚರಣ ಸ್ಪರ್ಶ ಆಗೈತಿ ಅನ್ನೋರ ಕೈ ಹತ್ರ ನೋಡು. ಮಹಾರಾಜ್ರ ಭಾಳ ಬರ್ತಾರೆ ನಮ್ಮ ಊರಿಗೆ, ಮಾತಾಜಿಗಳು ಬರಂಗಿಲ್ಲ ರೀ. ಇವರೊಂದು ಇಬ್ಬರು ದಾರ ಕರೆ ಏನು ಮಾಡ್ದ, ಶರೀರ ಸಾಥ್ ಕೊಡಂಗಿಲ್ಲ, ಊರಾಗ ಬರಂಗಿಲ್ಲ, ಅಲ್ಲೇ ಗುಡ್ದಾಗ ಇರ್ತಾರೆ. ಅವ್ರನ್ನ ಹೆಂಗೆ ಹೊತ್ಕೊಂಡು ಹೋಗಿದೆ ಬಟ್ ಮ್ಯಾಗ ಅನ್ಸಾಕ ಒಂದು 2 ಮಂದಿ ಅಷ್ಟದ ರೀ. ಸಂಕಲ್ಪ ಮಾಡ್ರಿ. ಚತುರ್ವಿಧ ಸಂಘ, ಮುನಿ, ಅರಿಕಾ, ಶ್ರಾವಕ, ಶ್ರಾವಿಕಾ, ಪ್ರತಿಮಾಧಾರಿ, ಯಾರು ಯಥಾಯೋಗ್ಯ. ಉತ್ತಮ ಪಾತ್ರ ಸಿಗ್ಲಿಕ್ಕೆ ಮಧ್ಯಮ ಪಾತ್ರ, ಮಧ್ಯಮ ಪಾತ್ರ ಸಿಗ್ಲಿಕ್ಕೆ ಜಗನಿ ಪಾತ್ರ. ಯಾವುದು ಸಿಕ್ಕತಿ ಉತ್ಸಾಹದಿಂದ ವಿನಯದಿಂದ ಜಯ ಜಿನೇಂದ್ರ ನಡೀರಿ ಮಣಿ ತಕ್ಕತ್ತು ಹೋಗಿ ಮಣಿಗೆ ಹೋಗಿ ಆಧಾರ ಆತಿಥ್ಯ ಮಾಡಿ ನೀರ ಬೆಲ್ಲ ಒಂದು ಸ್ವಲ್ಪ 4 ಶೇಂಗಾ ಕಾಳು ಕೊಟ್ಟರು ಸಹಿತ ಮುಂದಿನ ಬೋದ ನೀವು ಬೆಲ್ಲ ತಿನ್ನಂಗಿಲ್ಲ, ಅಮೃತ ಕುಡಿತೀರಿ, ಅಮೃತ ಪಾಶನ ಮಾಡ್ತಕ್ಕಂಥ ದೇವತೆಗಳಾಗಿ ಜನ್ಮ ತಗೋತೀರಿ. ಅಟ್ಟ ಸಾತಿಶಯ ಪುಣ್ಯದ ಬಂದಾಗ್ತದ. ಆಚಾರ್ಯ ಭಗವಂತರು ಹೇಳಾರು, ಸತ್ಪಾತ್ರಕ್ಕ ದಾನ ಮಾಡೋದ್ರಿಂದ ಈ ಜೀವಕ್ಕ ಸದ್ಗತಿದ ಪ್ರಾಪ್ತಿ ಆಕತಿ. ಸದ್ಗತಿ ನಿಮಗೆ ಬೇಕಾಗಿತ್ತಂದ್ರ ಇವ ಸತ್ಪಾತ್ರಕ್ಕೆ ದಾನ ಮಾಡುವಂತ ಭಾವ ಆಗಬೇಕು. ಈ ಸಿದ್ಧ ಚಕ್ರ ಮಹಾಮಂಡಲ ಆರಾಧನಾ ಕೂತವ್ರಿಗೆ ದಾನ ಮಾಡಕತ್ತಾರಲ್ಲ, ಇದು ಸತ್ಪಾತ್ರ ದಾನನ ಐತಿ. ಯಾರು ವ್ರತ ನಿಯಮ ಪಾಲನೆ ಮಾಡಿ 8 ದಿವಸಗಳವರೆಗೆ ಏಕಾಸನ ಮಾಡ್ತಾ ಆತ್ಮ ಸಾಧನೆಯಲ್ಲಿ ತೊಡಗಿ ಭಗವಂತರ ಗುಣಗಾನದೊಳಗೆ ಮಗ್ನಾಗ್ಯಾರ, ಧರ್ಮದೊಳಗೆ ಧ್ಯಾನದೊಳಗೆ ಲೀನ ಆಗ್ಯಾರ, ಅಂತ ಧರ್ಮಾತ್ಮರಿಗೆ ಅನ್ನದಾನ ಮಾಡೋದ್ರಿಂದ ನಿಮ್ಮ ಆತ್ಮಾಗ ಸಾತ್ಸೆ ಪುಣ್ಯ ಬಂದಾಗಿ ಮುಂದಿನ ಗತಿ ಒಳಗ ಸದ್ಗತಿ ಪರಮಗತಿ ಕಾರಣ ಆಗ್ತದ. ಅಂತ ಸಾತಿಶಯ ಪುಣ್ಯ ದಾನದಿಂದ ಆಗ್ತದ ಅಂತ. ಅದಕ್ಕೆ ವಿವೇಕಾನಂದರ ಮನಸ್ಸು ಹೃದಯ ಎಷ್ಟು ದೊಡ್ಡದಿತ್ತಂದ್ರೆ, ಒಬ್ಬ ಸಾಮಾನ್ಯ ಏನೋ ಮಿಠಾಯಿ ಮಾರೋ ಅಂಗಡಿ ಮಾಲಕ್ಗೆ ಒಬ್ಬ ಮನುಷ್ಯಾಗ ಏನಂತ ಹೇಳಿದೋ, ದೇವರ ಸ್ವರೂಪದಲ್ಲಿ ನಾ ಬಂದು. ಇದಕ್ಕಿಂತ ಮುಂಚೆ ನನ್ನ ಬಾಯಾಗ ಒಂದು ಶಬ್ದ ಹೋಗಿತ್ತು. ಸಾವುಕಾರ ಮುಂದೆ ಬೋಗ್ಯಾಗ ಮಾತಾಡಿದ್ದ, ಹುಟ್ಟಿದ ದೇವ್ರು ಹುಲ್ಲ ತಿನ್ಸಂಗಿಲ್ಲ ಹಿಂದೂ ಸಂಪ್ರದಾಯ ಮಾತಾಡ್ತಾರೆ ಗೊತ್ತಾ, ಜನರಲ್ ಮಾತಾಯ್ತು. ಒಂದು ಹುಟ್ಟಿದ ದೇವ್ರ, ಹುಟ್ಟಿಸಿದ ದೇವ್ರ ಹುಲ್ ತಿನ್ಸಂಗಿಲ್ಲ ಒಂದು ಮಾತ ವ್ಯವಹಾರದಾಗ ಬರ್ತೈತಿ. ಹಂಗೆ ಪೂರ್ವಬೌದ್ಧ ಪುಣ್ಯ ಉದಯಕ್ಕಿತ್ತಂದ್ರೆ ನೀವು ಮಾಡಿದ ಧರ್ಮ, ನೀವು ಮಾಡಿದ ಸತ್ಕಾರ್ಯ ಪುಣ್ಯ ರೂಪದಾಗ ಉದಯಕ್ಕೆ ಬತ್ತಂದ್ರೆ ನೀವು ಎಲ್ಲೇ ಇರ್ರಿ, ಅಲ್ಲಿ ಬಂದು ದೇವತೆಗಳು ನಿಮ್ಗೆ ಯಾವ ರೂಪದಾಗ ಬಂದು ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ಹಾಗೆ ಆಗ್ತತಿ. ಶಿಖೇಶ್ವರನ ಪ್ರತ್ಯಕ್ಷ ಅನುಭವ ತಗೊಂಡನಿ. 4 ಗಂಟೆಗೆ ಬಿಟ್ಟಿದ್ದೆವು, ಹೊತ್ತು ಮುಳುಗೊಳಗೆ ಗಂಧಟ್ಟಕ್ಕೆ ಹೋಗಬೇಕಾಗಿತ್ತು ಪ್ರಥಮ ದರ್ಶನ ಮಾಡೋ ಸಲುವಾಗಿ. ಎಲ್ಲರೂ ಹಿಂದೆ ಉಳಿದ್ರು, ನಾನು ಸ್ಪೀಡ್ಕ 2 ಉಳಿದ್ರು, SP ಒಬ್ಬ, ವಿನೋದ್ ಒಬ್ಬ. ಮ್ಯಾಲ ಇನ್ನೊಂದು 2 ಕಿಲೋಮೀಟರ್ ಇರ್ಬೋದು, ಅವರು ಗಾಯಬ. ಐಲಕ್ ಅವಸ್ಥಾ ಶಿಖರ್ಜಿ ವಂದನಾ ಮಾಡೀನಿ.
ದಿಗಂಬರ ಸ್ವಲ್ಪ ಪೈಲ ವಂದನಾಕ್ ಹೋಗೀನಿ, ಇವು ಎರಡು ಹೋದು ಹೆಂಗೆ ಆಣಿ ಅದು ನನ್ನ ಪಾಡಿಗೆ ಹೋಗೋದು, ನನ್ನ ಟೈಮ್ಗೆ ಹೋಗ್ಬೇಕು ಮುಂದೆ ಹೊಂಟ್ನಿ. ಅವು ಎಲ್ಲಿಂದ ಬಂದು ಆಮೇಲೆ ಎರಡು ನಾಯಿಗಳು ಬಂದುವ, ಎರಡು ನಾಯಿಗಳು ಬಂದ ನನ್ನ ಮುಂದೆ ಗಂಧಟ್ಟೋಕ್ ಹೋಗಿ ಗಂಧರ್ ಭಗವಾನ್ ದರ್ಶನ ಮಾಡಿ ಹೊಳ್ಳಿ ನೋಡ್ತು, ಎರಡು ನಾಯಿಗಳು ಇಲ್ಲ, ಹುಡುಕ್ಯಾಡ್ರೆ ಇಲ್ಲ ಎರಡು ನಾಯಿಗಳು. ಅವು ಎಲ್ಲಿಯೂ ಬಂದು ಎಲ್ಲಿ ಹೋದೋ ಗೊತ್ತಿಲ್ಲ. ಇದು ನನಗಾದದ್ದು ಪ್ರತ್ಯಕ್ಷ ಜೀವಂತ ಪ್ರಮಾಣ. ಇಂಥ ಎಷ್ಟೋ ಉದಾಹರಣೆ ಹಾದಿ ತಪ್ಪೇನೋ ಆತು ಶಿಖರದಾಗ ಇನ್ನತಕ್ಕ ಒಂದು ಕೇಸ್ ಉಲ್ಲೇಖಿಲ್ಲ. ಹಾವು ಕಡೆ ಸತ್ರು ಆದ ಬಂದು ಮುರ್ಕೊಂತಿತ್ತು, ಹುಲಿ ಬತ್ತು ಇನ್ನತಕ್ಕ ಎಲ್ಲೂ ಉಲ್ಲೇಖಿಲ್ಲ. ಅಂಥ ಕ್ಷೇತ್ರದ ಮಹಿಮಾತಿ ಇದರ ಹಿಂದ ಪುಣ್ಯ ಕೆಲಸ ಮಾಡ್ತಾ, ಅದಕ್ಕೆ ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು. ಯಾಕೆ ಮಾಡ್ಬೇಕಂದ್ರೆ ನಮ್ಮ ಆತ್ಮಹಿತಕ್ಕಾಗಿ ಮಾಡಬೇಕು. ಆದ ಇದಂ ಕಾದವಂ, ಆತ್ಮ ಕಲ್ಯಾಣಕ್ಕಾಗಿ ಮಾಡಬೇಕು. ಪೂರ್ವಭವದಾಗ ಏನೇನು ಪುಣ್ಯ ಮಾಡಿದ್ದ ಆ ಪುಣ್ಯದ ಫಲಸ್ವರೂಪ ಭೋಗ ಭಾಗ್ಯ ವೈಭವ ಒಂದಲ್ ಎರಡಲ್ ಎಷ್ಟು 8,000 ಕನ್ಯೆಯರ ಜೊತೆಗೆ ಮದುವೆ ಮಾಡಿಕೊಂಡು ಕಾಮದೇವನಂತ ರೂಪ, ಕಾಮದೇವತ್ವ ಪಡ್ಕೊಂಡಂಥ ವ್ಯಕ್ತಿತ್ವ, ತದ್ವೋ ಮೋಕ್ಷಮಿ ಆಗ್ತಕ್ಕಂಥ ಭಾಗ್ಯ ಇದೆಲ್ಲ ತಂದು ಕೊಟ್ಟದ್ದೇನೋ ಶ್ರೀಪಾಲ್ ರಾಜ ಪೂರ್ವಭವದಾಗ ಮಾಡಿದ್ದು ಪುಣ್ಯ ಫಲ ಕೊಡ್ತು. ಇನ್ನು ಅವನ ಜೀವನದಾಗ ಏನೇನು ಅಹಿತಕರ ಘಟನಾ ಅದು ಅವೆಲ್ಲ ಯಾರು ಕೊಟ್ರಂತ ಕೇಳ್ರ, ಪೂರ್ವಭವದಾಗ ಮಾಡಿದ ಪಾಪ ಕರ್ಮ ಉದಯದಿಂದ ಅವೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಭೋಗಿಸಬೇಕಾಯ್ತು. ನಿಮ್ಮ ಜೀವನದ ಸುಖ ಬೇಕು ಏನು ದುಃಖ ಬೇಕು ಹೇಳ್ರಿ, ಯಾವ್ದು ಬೇಕು? ನೀವು ಬ್ಯಾಡಂದ್ರೆ ಬಿಡುದಿಲ್ಲ. ಬರೋ ಸಮುದ್ರದಾಗ ಹೆಂಗೆ ಅಲೆಗಳಿರ್ತಾವಲ್ಲ, ತೆರಿಗಳು ಬರ್ತಾವೆ, ಒಂದಾಗಂತೆ ಒಂದಾಗತ್ತೆ, ಹಂಗೆ ಸಂಸಾರ ಸುಖ ದುಃಖ ಬರುವ. ಯಾಕಂದ್ರೆ ಅನಾದಿ ಕಾಲದಿಂದ ಈ ಆತ್ಮ ಕರ್ಮ ಮಾಡ್ಕೋತ ಬಂದೈತಿ. ಆ ಕರ್ಮ ಯಾವಾಗ ಅಭಾವ ಆಕತೆ ಅವಾಗ ಈ ಆತ್ಮ ಕರ್ಮದಿಂದ ಮುಕ್ತಾಗಿ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೋತಾನ. ಅಜ್ಞಾನದ ಏನೋ ಆಗಿ ಹೋತು ಇನ್ನಾದರೂ ನಾವು ಜ್ಞಾನಿಯಾಗಿ ಧರ್ಮ ತಿಳ್ಕೊಂಡ ಸಂಕಲ್ಪ ಪೂರ್ವಕ ವ್ರತ ಮಾಡೋದ. ನಾನು ಸದಾರ ಸಂತೋಷ ವ್ರತ ನಿಯಮ ಪಾಲನೆ ಮಾಡ್ತೀನಿ, ಮದುವೆ ಆಗೋ ತನಕ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತೀನಿ, ಶಕ್ತ್ಯಾನುಸಾರ ಪ್ರತಿನಿತ್ಯ ಭಗವಂತರ ದೇವ ದರ್ಶನ ಮಾಡ್ತೀನಿ. ಮುಂಜಾನೆ ಸೂರ್ಯಾಸ್ತ ಆಗುವ ಯಾವಾಗ ಒಂದ್ಸಲ ಭಗವಂತರ ದರ್ಶನ ಮಾಡ್ತೀನಿ. ಊರಾಗ ಮಂದಿರಕ್ಕೆ ಹೋಗೋಕ್ಕಾಗಲ್ಲ, ಜಲಮಂದಿರಕ್ಕೆ ಬಂದಾದರೂ ಮಾಡ್ತೀನಿ. ನಿಮ್ಗೆ ಎಲ್ಲಿ ಅನುಕೂಲ ಆಗ್ತೈತೆ ಅಲ್ಲಿ ಮಾಡ್ರಿ. ಪ್ರತಿನಿತ್ಯ ದೇವ ದರ್ಶನ ಮಾಡ್ತೀವಿ ಅನ್ನೋರು 2 ಜನ ಕೈ ಎತ್ರಿನ. ಎಷ್ಟು ಮಾಡೋರು 2 ಜನ? ಪಾರಿಸ್ ಮಾಡೋ ದಿವಸ ಸರ್ಗಂತೂ ಮಾಡ್ತಾರೋ, ಎಲ್ಲರೂ ಮಾಡೋರ, ಅಲ್ಲಿ ಸೈಡ್ ಕೂತವ್ರ, ವಾರಕ್ಕೊಮ್ಮೆ ಮಾಡೋರ, ಸುಟ್ಟಿ ಇದ್ದಾಗೊಮ್ಮೆ. ಪ್ರತಿನಿತ್ಯ ಕೈ ಬಿಡ್ರಿ. ಪ್ರತಿನಿತ್ಯ ಭಗವಂತರ ದರ್ಶನ ಮಾಡಿದ್ರ ಫಲ ಏನು? ಶಾರ್ಟ್ದಾಗ ಹೇಳಿ ಮುಗಿಸ್ತೀನಿ. ಭಗವಂತರ ದರ್ಶನ ಮಾಡಬೇಕು. ಎದ್ದ ಬೆಟ್ಟಿಗೆ ಮನುಷ್ಯನ ವಿಚಾರ ಬತ್ತಂದ್ರೆ ಒಂದು ಉಪವಾಸ ಮಾಡಿದ ಫಲ ಸಿಕ್ತು. ಬರೀ ವಿಚಾರ ಬತ್ರ ಏನಾ ಇವತ್ತು ನಾ ಎದ್ದನಿ ಭಗವಂತ ದರ್ಶನಕ್ಕೆ ಹೋಗಬೇಕು, ದರ್ಶನ ಮಾಡಬೇಕು, ಈ ಭಾವ ಬತ್ತು ಒಂದು ಉಪವಾಸ ಮಾಡಿದ ಫಲ. ಬಾವು ಬಂದು ಕೈಯಾಗ ಸ್ನಾನಾದಿ ಕ್ರಿಯಾ ಮಾಡಿ ಕೈಯಾಗ ಪುಷ್ಕ ಡಬ್ಬಿ ಹಿಡಿದ್ರಿ 100 ಉಪವಾಸ ಮಾಡಿದ ಫಲ. ಉಪವಾಸ ಮಾಡಿಲ್ಲ ಕರೆ ಮಂದಿರಕ್ಕೆ ಹೋಗ್ಬೇಕಂತ ಕೈಯಾಗ ಅಕ್ಷತಾ ಪುಂಜಿರ್ತಕ್ಕಂಥ ಡೆಬ್ಬಿ ಹಿಡ್ದಾರಿ ಭಗವಂತರ ಚರಣದಾಗ ಪುಜ್ಗಳು ಹಾಕಿ ದರ್ಶನ ಮಾಡ್ಬೇಕಂತ ಕೈಯಾಗ ಡೆಬ್ಬಿ ತಗೊಂಡಿದ್ದಕ್ಕೆ 100 ಉಪವಾಸ ಮಾಡಿದಂಥ ಫಲ ಮನ್ಯಾಗ ಸಿಕ್ತು. ಡೆಬ್ಬಿ ತಗೊಂಡು ಹೊರ್ಸಲ ದಾಟ್ರಿ, ಒಂದು ಕಾಲು ಒಳಗ ಒಂದು ಕಾಲು ಹೊರಗ, ಹೊರ್ಸಲು ಹೊರಗೆ ಒಂದು ಕಾಲು ಇಟ್ರಂದ್ರ 1,000 ಉಪವಾಸ ಮಾಡಿದ ಫಲ. ಮನಿ ಬಿಟ್ಟು ಅರ್ಧ ಹಾದಿ ಬಂದು ಮಂದಿರ ಮ್ಯಾಗಿನ ಸಿಕ್ಕರ್ ಕಳಸ ನೋಡ್ರಿ ಅಂದ್ರ ಶಾಸ್ತ್ರ ಹೇಳ್ತೈತಿ 10,000 ಉಪವಾಸ ಮಾಡಿದ ಫಲ. ಮಂದಿರ ಮುಂದೆ ಬಂದು ಮಾನಸ್ತಂಭ ದರ್ಶನ ಮಾಡ್ರಿ ಅಂದ್ರ 1,00,000 ಉಪವಾಸ ಮಾಡಿದ ಫಲ. 3 ಪ್ರದಕ್ಷಿಣೆ ಹಾಕಿ ಮಂದಿರಕ್ಕೆ ಓಂ ಜಯ 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 ನಿಸ್ಸಹಿ 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 ಅನ್ಕೋತ ಗಂಟಾನಾದ ಮಾಡ್ರಂದ್ರ 1,00,000 ಉಪವಾಸ ಮಾಡಿದ ಫಲ. ಒಳಗೋಗಿ ಅಕ್ಷತಾ ಪುಂಜಿ ಹಾಕಿ ವಿನಯದಿಂದ ಭಗವಂತರ ದರ್ಶನ ಮಾಡಿ 9 ಸಲ ಜಪ ಮಾಡಿ ಸ್ತುತಿ ಸ್ತೋತ್ರ ಅಂದ್ರ ಅನಂತ ಉಪವಾಸ ಮಾಡಿದ ಫಲ ಜಿನೇಂದ್ರ ಭಗವಂತರ ದರ್ಶನದಿಂದ ಸಿಗ್ತದ ಅಂತ. ದಿವಸ ದರ್ಶನ ಮಾಡೋರಿಗೆ ಎಷ್ಟು ಉಪವಾಸ ಫಲ ಸಿಕ್ತು? ಅನಂತ ಶಿಖರ್ಜಾಗ ಬರ್ದಾರ, ಒಂದೊಂದು ಟೊಕ್ಕಕ್ಕೆ ದರ್ಶನ ಮಾಡ್ರೆ ಇಷ್ಟಿಷ್ಟು ಉಪವಾಸ ಮಾಡಿದ ಫಲ ಸಿಗ್ತೈತೆ ಅಂತ ಸುಮ್ಮ ಬರ್ದಿಲ್ಲ. 9,99,999,999 ಉಪವಾಸ ಮಾಡಿದೆ ಎಂತಾದ ಪ್ರೋಸದ ಉಪವಾಸ ಮಾಡಿದ ಫಲ. ಯಾವ ಟೋಕ ಯಾವ ಕೋಟ್
ಅರನಾಥ ತೀರ್ಥಂಕರ ಚರಣ ಪಾದುಕ ವಂದನಾ ಮಾಡಿ ದರ್ಶನ ಮಾಡ್ರಿ ಅಂದ್ರೆ 9,99,99,999 ನಿಮ್ಮ ಜೀವನದಾರಿ ಮಾಡೋಕ್ಕಾಗತ್ತೆ. ಆಯುಷ್ಯಕರ ಮಾಡ್ರಿ. ಶಾಂತಿ ಸಾಗರ ಅಂತ ಶಾಂತಿ ಸಾಗರ 10,000 ಮಾಡ್ರಿ. ಒಂದು ಕಡಿಮೆ ವ್ಯವಹಾರಲ್ಲಿ ಅಷ್ಟು ಉಪವಾಸ ಮಾಡ್ರು. ಅವ್ರು ಮುನಿ ಜೀವನ ಹಿಡ್ಕೊಂಡು ಗೃಹಸ್ಥ ಜೀವನ ಹಿಡ್ಕೊಂಡು ಸಾಧನೆ ಮಾಡ್ರಿ. ಅವರು ನಮ್ಮಂಥವ್ರಿಗೆ ಅಷ್ಟು ಉಪವಾಸ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಕರೆ ಯಾರು ತ್ರಿಯೋಗ ಶುದ್ಧಿ ಪೂರ್ವಕ್ ಮಾನ ವಚನ ಕಾಯ ಶುದ್ಧಿಯಿಂದ ತನು ಮನ ದರ್ಪಣ ದೇವಶಾಸ್ತ್ರ ಗುರುಗಳಿಗೆ ಅರ್ಪಣೆ ಮಾಡಿದ್ದೆ ಆದ್ರೆ ರತ್ನತ್ರಯ ನಿಧಿ ಪ್ರಾಪ್ತಿಯಾಗುವಂಥ ಸಾಮರ್ಥ್ಯ ದರ್ಶನದೊಳಗೈತಿ. ಅದಕ್ಕೆ ನಮ್ಮ ಆಚಾರ್ಯ ಪೂಜ್ಯಪಾದರ ದರ್ಶನಂ ದೇವದೇವೇಶ ದರ್ಶನಂ ಪಾಪನಾಶನಂ ದರ್ಶನಂ ಸ್ವರ್ಗ ಸೋಪಾನಂ ದರ್ಶನಂ ಮೋಕ್ಷ ಸಾಧನ ಮೋಕ್ಷಕ್ಕೂ ಸಾಧನ ದರ್ಶನದ ನಿಜ ದರ್ಶನ ಆಗ್ತದೆ ಜನ ದರ್ಶನದಿಂದ. ಅದಕ್ಕೆ ಪ್ರತಿನಿತ್ಯ ದರ್ಶನ ಮಾಡೋದ್ರಿಂದ ಅನಂತ ಉಪವಾಸ ಫಲ ಸಿಗ್ತದೆ. ಉಪವಾಸ ಮಾಡಲಾರ್ದ ಉಪವಾಸ ಮಾಡಿದ ಫಲ ಎದರ ಪ್ರಭಾವ? ಜಿನೇಂದ್ರ ಭಗವಾನ್ ದರ್ಶನದ ಪ್ರಭಾವ. ಇನ್ನಾದರೂ ಯಾರ್ಯಾರು ಮಾಡೋರ ಕೈ ಎತ್ರಿ. ಇನ್ನಿಂದ ನಾಳಿಂದ ಚಾಲೋ. ಇನ್ಕತ್ತಕ ಅಜ್ಞಾನದ ಬಿಟ್ಟಿವ್ರಿ. ಇನ್ನು ನಾಳಿಂದ ನಾವು ದೇವ ದರ್ಶನ ಮಾಡ್ತೀವ್ರಿ. ಅದು ಮಾವೀರ್ ಮಂದಿರ ಇರಲಿ, ಊರಾಣಿ ಪಾಶ್ನಾಥ್ ಮಂದಿರ ಇರಲಿ, ಯಾರೂ ಎತ್ತಲಿಲ್ಲ. ಹೊಸ ಕೈ ಇದ್ದು ಹೇಳ್ತಾನವಲ್ಲು ಮೊದಲಿದ್ದವ್ರಟ್ಟ ಎಲ್ಲರೂ ಮಾಡವ್ರ. ಜೈ ಪ್ರಭಾವನಾ